ದೇವರೇ ನಾನು ಪರಲೋಕಕ್ಕೆ ಬರಬೇಕು ಅನ್ನೋದು, ದೇವ್ರು ಬೇಗ ಬರಲಿ ಅನ್ನೋದು ಏನು ಗುರ್ತು ಗೊತ್ತಾ? ಕೆಲಸ ಕಾರ್ಯ ಇಲ್ಲದೆ ಇರೋರೇ ಇಂಥ ಪ್ರೇಯರ್ ಮಾಡೋದು. ಅವ್ರಿಗೇನು ಇಲ್ಲ ಪ್ರಾಜೆಕ್ಟ್. ಇಲ್ಲಿ ಪ್ರಾಜೆಕ್ಟ್ ಮಾಡಿದ್ರೆ ಮೇಲೆ ಹೋಗಿ ಏನ್ರಿ ಮಾಡ್ತೀರಾ? ನಿಮ್ಮ ಮುಖಾಂತರ ದೇವ್ರು ದೊಡ್ಡ ದೊಡ್ಡ ಕಾರ್ಯ ಮಾಡ್ಬೇಕು, ಭೂಮಿಯಲ್ಲಿ ಬದುಕಿರ್ಬೇಕು ಅಂತ ಹೇಳಿ. ಇಲ್ಲೇನಿಲ್ಲ ಪಾಸ್ಟರ್, ಎಲ್ಲ ನಮಗೆ ಮೇಲೇನೆ. ಎಲ್ಲ ಮೇಲೆ ಅಂದರೆ ಹುಟ್ಟಬೇಕಾರೆ ಅಲ್ಲೇ ತೊಟ್ಲು ಕಟ್ಟಿರೋರು ದೇವ್ರು ನಿನಗೆ. ಇಲ್ಲಿ ಯಾಕೆ ಕಟ್ಟಿಸಿದ್ರು? ಯಾಕಂದರೆ ನಿನಗೆ ಇಲ್ಲಿದೆ ಕೆಲಸ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋರಿಗೆ ಮೆರಿಟಲ್ ಸೀಟ್ ಸಿಗುತ್ತೆ. ಏನು ಓದಿಲ್ಲದೆ ಇರೋನಿಗೆ ಮೆರಿಟಲ್ ಸೀಟ್ ಸಿಗುತ್ತಾ? ಆದರೆ ಇಲ್ಲಿ ಸಿಗುತ್ತೆ. ಅದಕ್ಕೆ ಇದ್ರ ಹೆಸರು ಮೆರಿಟ್ ಅಲ್ಲ, ಅನ್ಮೆರಿಟೆಡ್ ಫೇವರ್. ಅಪ್ಪ ಕ್ರಾಸ್ ಎಲ್ಲನೂ ಬದಲಾಯಿಸ್ಬಿಡ್ತು, ಶಿಲುಬೆ ಎಲ್ಲನೂ ಬದಲಾಯಿಸ್ಬಿಡ್ತು. ನಾವು ಅನ್ಮೆರಿಟೆಡ್ ಫೇವರ್, ಯೋಗ್ಯತೆ ಇಲ್ಲದೆ ಇರೋರ್ನೆಲ್ಲ ಯೋಗ್ಯತೆ ನಾಗಿ ಮಾಡ್ತಾ ಐತೆ. ದಟ್ ಈಸ್ ಕಾಲ್ಡ್ ಕ್ರಾಸ್. ಈಗ ಪಾಪಿ ಏನು ಯೋಚನೆ ಮಾಡ್ತಾನೆ? ನನ್ನನ್ನು ಆಶೀರ್ವದಿಸ್ತಾರ? ಇಷ್ಟು ದೊಡ್ಡ ಪಾಪಿನ, ಇಷ್ಟು ಪಾಪ ಮಾಡಿದ್ರು ನನ್ನನ್ನು ಆಶೀರ್ವದಿಸ್ತಾರ ಅಂತ ಇವನ್ ಪ್ರಶ್ನೆ. ಅವನಿಗೆ ಉತ್ತರ ಏನು ಗೊತ್ತಾ? ಪಾಪನೇ ಮಾಡದೇ ಇರೋರು ಇಷ್ಟು ಕಷ್ಟನ ಅನುಭವಿಸ್ಬಿಟ್ರಲ್ಲ, ಯಾಕೆ? ಈ ಪಾಪಿಗೆ ಒಳ್ಳೇದಾಗಕ್ಕೆ. ಯಾಕೆ ದೇವ್ರು ಹೀಲ್ ಮಾಡ್ತಾರೆ ಗೊತ್ತಾ? ಯಾಕೆ ದೇವ್ರು ನಿನ್ನನ್ನು ಗುಣಪಡಿಸ್ತಾರೆ ಗೊತ್ತಾ? ಈ ಶರೀರ ದೇವ್ರಿಗೆ ಬೇಕು. ಅದಕ್ಕೆ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ, ಶರೀರನ ಚೆನ್ನಾಗಿ ಇಟ್ಕೊಳ್ಳಿ. ಈಟ್ ವೆಲ್, ಸ್ಲೀಪ್ ವೆಲ್. ಶರೀರವೇನು ಮುಖ್ಯವಿಲ್ಲ ಯೇಸು ನಾಮದಲ್ಲಿ. ಈ ಶರೀರನ ಸಾಯಿಸ್ಬೇಕು. ಅದಕ್ಕೆ 21 ದಿವಸ ಫಾಸ್ಟಿಂಗ್ ಎತ್ತಬೇಕು, 41 ದಿವಸ ಫಾಸ್ಟಿಂಗ್ ಎತ್ತಬೇಕು. ಈ ಶರೀರ ಸಾಯ್ಬೇಕು, ಶರೀರ ಸಾಯ್ಬೇಕು ಅಂಥೇಳಿ ಗ್ಯಾಸ್ಟ್ರಿಕ್ ಆಗಿ ಊಟ ಮಾಡೋಕ್ಕಾಗದೆ, ದೇವ್ರು ನಿನ್ನನ್ನು ಅಲ್ಲಿ ಹೋಗಪ್ಪ ಅಂದಾಗ ಎದ್ದು ನಡೆಯೋಕ್ಕಾಗದೆ ಇಷ್ಟೆಲ್ಲ ಕಷ್ಟಪಡು ಅಂತ ಯಾರು ಹೇಳಿದ್ರು? ದೇವ್ರು ಒಳ್ಳೆಯವರು, ಇಟ್ಸ್ ಫಿನಿಶ್ಡ್, ಗ್ರೇಸ್ ಅಂತ ನಾನು ಮಾತಾಡಿದ್ರೆ ನಿನ್ನ ಕಣ್ಣು ಚುಚ್ಚತೈತಾ? ದೇವ್ರು ಕೇಳ್ತವ್ರೆ, ನಾನು ಒಳ್ಳೆಯವನಂದಿದ್ದಕ್ಕೆ ನಿನಗೆ ಚುಚ್ಚತೈತಾ? ಗ್ರೇಸಲ್ಲಿ ಇರೋರು ಆಶೀರ್ವಾದವಾಗಿ ಇರಲ್ಲ ಅಂತ ಎಲ್ಲರೂ ನೋಡೋ ಥರ ಇರ್ಬೋದು. ಆದ್ರೆ ಒಂದು ದಿವಸ ಗ್ರೇಸ್ ಹೆಂಗ್ ಬರುತ್ತೆ ನೋಡ್ತಾ ಇರೋ. ಒಂದು ದಿವಸ ಲಾ ಪ್ರೀಚರ್ಸ್ಗಿಂತ ಗ್ರೇಸ್ ಪ್ರೀಚರ್ಸ್ ಮೇಲೆ ಆಶೀರ್ವಾದ ಹೋಗ್ತಾರೆ. ವಾವ್, ಥ್ಯಾಂಕ್ ಯು ಜೀಸಸ್. ಗ್ರೇಸ್ ಅಂತ ಕೇಳ್ತಾರ ನೀವು ಸಹ. ಒಂದು ವೇಳೆ ಏನು ನಡೀತಾ ಇಲ್ಲ ಅನ್ನೋ ಥರ ಇರ್ಬೋದು, ಬಟ್ ಒನ್ ಡೇ ವಿಲ್ ಕಮ್. ವಾವ್ ಅನ್ನೋ ಥರ ಫೇವರ್ ಆಫ್ ಗಾಡ್. ವಾವ್. ನಮಗೆ ತುಂಬ ಕಾರ್ಯಗಳು ಗೊತ್ತು, ಆದರೆ ಜ್ಞಾಪಕ ಮಾಡ್ಕೊಬೇಕು ಕೆಲವುದನ್ನು ಮತ್ತೆ ಮತ್ತೆ. ಅದಕ್ಕೆ ಯೇಸು ಸ್ವಾಮಿನೂ ಸಹ ಹೇಳ್ತಾರೆ, ಇದನ್ನು ಜ್ಞಾಪಕ ಮಾಡಿಕೊಳ್ಳೋದಕ್ಕಾಗಿ ಇದನ್ನು ಮಾಡಿರಿ. ನೋಡಿ, ಲೂಕನಿಗೆ ಬರೆದ ಪುಸ್ತಕ 22ನೇ ಅಧ್ಯಾಯ 19ನೇ ವಾಕ್ಯ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಕಮ್ಯೂನಿಯನ್ ಅನ್ನೋದು ನೆನೆಸಿಕೊಳ್ಳುವುದಕ್ಕೋಸ್ಕರ. ಏನನ್ನು ನೆನೆಸ್ಕೊಬೇಕು ಅಂದರೆ, ಯಾವಾಗೆಲ್ಲ ಕಮ್ಯೂನಿಯನ್ ತೊಗೊತೀವೋ ಆವಾಗ ಒಂದನ್ನು ನೆನೆಸ್ಕೊತೀವಿ. ಏನದು ಅಂದರೆ, ಶಿಲುಬೆಯಲ್ಲಿ ನನಗಾಗಿ ಒಬ್ಬರು ಸತ್ರು. ಯಾವಾಗಲೂ ನೋಡಿ, ನನಗಾಗಿ, ಈಗ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋದಕ್ಕಿಂತ ದೇವರು ನನ್ನನ್ನು ಪ್ರೀತಿಸ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ಗಾಡ್ ಲವ್ಸ್ ಯು ಅಂತ, ಆದರೆ ಗಾಡ್ ಲವ್ಸ್ ಮೀ ಅನ್ನೋದೇ ನಮಗೆ ಬಲ ತರೋದು. ಉದಾಹರಣೆಗೆ ನೋಡಿ, ಇವಾಗ ಯಾರಾದರೂ ಏನಾದರೂ ಒಂದು ಗಿಫ್ಟ್ ತೊಗೊಂಬಂದು ಹೇಳ್ತಾರೆ, ಇದು ನಿಮಗಾಗಿ ಅಂತಾರೆ. ಒಂದು ವಾಚ್ ಕೊಟ್ಟರು, ಅಥವಾ ಒಂದು ಶರ್ಟ್ ಕೊಟ್ಟರು, ಅಥವಾ ಒಂದು ಸ್ಯಾರಿ ಕೊಡ್ಸಿದ್ರು. ಯಾಕೆ? ಒಂದು ಒಳ್ಳೆ ಸಾಂಬಾರು ಮಾಡಿ, ಸಾಂಬಾರು ನಿಮಗಾಗಿ ತಂದೆ ಅಂದಾಗ, ನಿಜವಾಗ್ಲೂನಾ ನನಗ? ಹೌದು, ಈ ಸಾಂಬಾರು ಮಾಡ್ಬೇಕಾದ್ರೆ ನಿಮ್ಮನ್ನೇ ನೆನೆಸ್ಕೊಂಡೆ. ಈ ಸಾಂಬಾರು ಅಂದರೆ ನಿಮ್ಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ನಿಮ್ಗೆ ಸ್ವಲ್ಪ ತಗೊಂಡು ನನಗೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಅಂದರೆ ನನ್ನನ್ನು ನೆನೆಸ್ಕೊಂಡು ಇದನ್ನು ಮಾಡಿದ್ರಾ ಅಂದಾಗ ನಮಗೆ ಖುಷಿ ಆಗುತ್ತೆ. ಅಥವಾ ನೋಡಿ, ಅದು ಯಾವ ರೀತಿ ಅಂದರೆ, ಏನಾದರೂ ಚಿಕ್ಕದು ಯಾರಾದರೂ ಒಬ್ಬರು ನಮಗೆ ಮಾಡಿದಾಗ ನಮಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಊರಿಗೆ ಹೋಗ್ತಾರೆ, ಊರಿಗೆ ಹೋದಾಗ ನಮ್ಗೆ ಇಷ್ಟವಾದದ್ದೊಂದು ನಿಮ್ಮನ್ನು ಗ್ಯಾಪ್ನ ಬಂತು, ಅದಕ್ಕೆ ನಾನು ತೊಗೊಂಬಂದಿದ್ದೀನಿ ಅಂತ ತೊಗೊಂಬಂದಾಗ ನಮಗೇನು ಅನಿಸುತ್ತೆ? ನನಗ ಸೋ ಥ್ಯಾಂಕ್ಸ್ ಅಂತೀವಿ. ಆ ರೀತಿ ಚಿಕ್ಕದು ಏನಾದರೂ ನಮಗೆ ಮಾಡಿದಾಗ, ನನಗೆ ಅಂತ ಮಾಡಿದಾಗ ಅದು ಖುಷಿ ಆಗುತ್ತೆ. ಅದೇ ರೀತಿಯೇ ದೇವ್ರ ಕಮ್ಯೂನನ್ನು ಯಾಕೆ ನೀನು ತಗೋ ಅಂದರು ಅಂದರೆ, ನಿನಗಾಗಿ ಒಬ್ಬರು ಶಿಲುಬೆಯಲ್ಲಿ ಸತ್ತಿದ್ದಾರಪ್ಪ ಅಂತ ನಿನಗೆ ಅವಾಗವಾಗ ಜ್ಞಾಪನ ಬರಲಿ. ನನಗಾಗಿ ಒಬ್ಬರು ಸತ್ರು ಅನ್ನೋ ಜ್ಞಾಪಕ ನಮಗೆ ಬರಬೇಕು ಅಂತಲೇ
ಕಮ್ಯೂನಿಯನ್ ತೊಗೊಬೇಕು. ಇವಾಗ ನೋಡಿ, ಕಮ್ಯೂನಿಯನ್ ತೊಗೊಳ್ಳೋದು ಒಂದು ಟ್ರೆಡಿಷನ್ ಅಲ್ಲ. ನಮ್ಮ ಚರ್ಚಲ್ಲಿ ಫಸ್ಟ್ ವೀಕ್ ಕಮ್ಯೂನಿಯನು, ನಿಮ್ಮ ಚರ್ಚಲ್ಲಿ ಸೆಕೆಂಡ್ ವೀಕ್ ಕಮ್ಯೂನಿಯನು, ನಾವು ವಾರಕ್ಕೆ 2 ಸತಿ ಕಮ್ಯೂನಿಯನ್ ತೊಗೊಳ್ತೀವಿ. ನೋಡಿ, ಕಮ್ಯೂನಿಯನ್ ತೊಗೊಳ್ಳೋದು ಒಂದು ಟ್ರೆಡಿಷನ್ ಅಲ್ಲ. ಕಮ್ಯೂನಿಯನ್ ಏನಕ್ಕೆ ತೊಗೊಬೇಕು ಅಂದರೆ, ದೇವರು ಹೇಳ್ತಾರೆ ಇದನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ನೀವು ಹೀಗೆ ಮಾಡಿರಿ. ದಿಸ್ ಡೂ ಇನ್ ರಿಮೆಂಬರೆನ್ಸ್. ನಮಗೆ ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರಬೇಕು. ನಾವು ಕಮ್ಯೂನಿಯನ್ ತೊಗೊಂಡಾಗೆಲ್ಲ ನಮಗೆ ಏನು ಜ್ಞಾಪಕ ಬರಬೇಕು ಅಂದರೆ, ನನಗಾಗಿ ಒಬ್ಬರು ಸತ್ರು. ಅಪೊಸ್ತಲರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತೆ, ಅವರು ದಿನಾಲು ಏಕ ಮನಸ್ಸಾಗಿ ಏನು ಮಾಡ್ತಾ ಇದ್ರಂತೆ? ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಸೊ ಡೈಲಿ ಕಮ್ಯೂನಿಯನ್ ತಗೊಳ್ತಾ ಇದ್ರು. ಕೆಲವೊಂದು ಚರ್ಚ್ಗಳಲ್ಲಿ ತಿಂಗಳಿಗೆ 1 ಸತಿ ಕಮ್ಯೂನಿಯನ್ನು, ಕೆಲವೊಂದು ಚರ್ಚ್ಗಳಲ್ಲಿ ವಾರ ಕಮ್ಯೂನಿಯನ್ನು, ಕೆಲವೊಂದು ಚರ್ಚ್ಗಳಲ್ಲಿ ವಾರಕ್ಕೆ 2 ಸತಿ ಕಮ್ಯೂನಿಯನ್ನು. ಕಮ್ಯೂನಿಯನ್ ತಗೊಳ್ಳೋದು ಒಂದು ಪದ್ಧತಿ ಅಲ್ಲ. ಕಮ್ಯೂನಿಯನ್ ತಗೊಳ್ಳೋದು ಡೈಲಿ ರಿಮೆಂಬರ್ ಮಾಡ್ಕೊಳ್ಳೋದಕ್ಕೆ, ನೆನೆಸ್ಕೊಳ್ಳೋದಕ್ಕೆ. ಈ ಕೆಲವ್ರು ಹೇಳ್ತಾರೆ ನೋಡಿ, ಡೈಲಿ ಕಮ್ಯೂನಿಯನ್ ತಗೋ ಚೆನ್ನಾಗಾಗ್ಬಿಡ್ತೀಯ. ಕೆಲವ್ರಿಗೆ ಏನಾದರೂ ಒಂದು ಸಿಕ್ನೆಸ್ ಇದ್ದರೆ ಕೆಲವ್ರು ಹೇಳ್ತಾರೆ ನೋಡಿ, ಡೈಲಿ ಕಮ್ಯೂನಿಯನ್ ತೊಗೊಳ್ಳಿ ಚೆನ್ನಾಗಾಗ್ಬಿಡ್ತೀರಾ. ಈಗ ಡೈಲಿ ಕಮ್ಯೂನಿಯನ್ ತೊಗೊಳಿದ್ರೆ ಕಮ್ಯೂನಿಯನ್ನೆಲ್ಲ ಏನೂ ಇಲ್ಲ, ನಮ್ಮ ಮೈಂಡ್ ಸೆಟ್ಟಲ್ಲೇ ಎಲ್ಲ ಇರೋದು. ಇದನ್ನು ಕೇಳಿದ್ರೇ ಉಲ್ಟಾ ಆಗ್ಬಿಡ್ತಾರೆ. ಇವಾಗ ಕಮ್ಯೂನಿಯನ್ನಲ್ಲಿ ಏನೂ ಇಲ್ಲ ಅಂದ್ಬಿಟ್ರು ಫಿಲಿಪ್ ಪಾಸ್ಟ್ರು. ಕೆಲವು ಸಮಯ ಕಮ್ಯೂನಿಯನ್ ಕೊಡ್ಬೇಕಾದ್ರೆ ಕೆಲವರು ಒಂದು ಲೋಟನ ಕೆಳಗಡೆ ಜಲ್ಬಿಡ್ತಾರೆ ನೋಡಿ. ಕೆಲವರು ಹೇಳ್ತಾರೆ, ಅಯ್ಯೋ ರಕ್ತನ ಸುರಿಸ್ಬಿಟ್ರು ಕೆಳಗಡೆ, ರಕ್ತ ವೇಸ್ಟ್ ಆಗೋಯ್ತು. ಅಪ್ಪ, ಅದು ಅಲ್ಲಿರೋವರೆಗೂ ಗ್ರೇಪ್ಸ್ ಜ್ಯೂಸ್, ಅದು ಒಳಕ್ಕೆ ಹೋದಾಗಲೇ ಅದು ಬ್ಲಡ್ ಆಫ್ ಜೀಸಸ್. ನಾನು ಒಂದು ಚರ್ಚಲ್ಲಿ ನೋಡಿದೆ, ಮೋಸ್ಟ್ ಹೋಲಿ ಪ್ಲೇಸ್ ಅಂತ ಗೋಡೆಯಲ್ಲೇ ಮಾಡಿಬಿಟ್ಟು ಕಮ್ಯೂನಿಯನ್ ಒಳಗಡೆ ಇಟ್ಬಿಟ್ಟು ಒಂದು ಸ್ಕ್ರೀನ್ ಎಲ್ಲ ಮುಚ್ಚಿ ಮಹಾಪರಿಶುದ್ಧ ಸ್ಥಳ ಅಂತ ಇಟ್ಟಿದ್ದಾರೆ. ಕಮ್ಯೂನಿಯನ್ ಇಂಥವರೇ ಎತ್ಕೊಬೇಕು, ಈ ರೀತಿ ಪರಿಶುದ್ಧವಂತರೇ ಎತ್ಕೊಬೇಕು ಅಂತ ಒಳಗಡೆ ಇಟ್ಬಿಟ್ಟಿದ್ರು. ಯಾರು ಮುಟ್ಟಬಾರ್ದು, ಚಿಕ್ಕ ಮಕ್ಕಳನ್ನು ಮುಟ್ಟಕ್ಕೆ ಬಿಡೋದಿಲ್ಲ. ಕಮ್ಯೂನಿಯನ್ನಲ್ಲಿ ಏನೂ ಇಲ್ಲ. ಕಮ್ಯೂನಿಯನ್ ಯಾಕೆ ಎತ್ಕೊಳ್ಳೋಕೆ ಹೇಳಿದ್ರು ದೇವರು ಅಂದರೆ, ನಿನಗೆ ಜ್ಞಾಪಕ ಬರಬೇಕು ಅಂತ ಎತ್ಕೊಂಡ್ರು ಅಷ್ಟೇ. ಕೆಲವರು ಕಮ್ಯೂನಿಯನ್ನ ಟೈಮ್ ಬಾಂಬ್ ಬಿಟ್ಟಂಗೆ ಇಟ್ಕೊಂಡಿರ್ತಾರೆ. ಟಮಾರ್ ಅಂತ ಯಾವಾಗ ಅದು ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಆ ರೀತಿ ಈ ದೇವರ ರೊಟ್ಟಿ ನಿನ್ನಲ್ಲಿ ಬರ್ತಾ ಇದೆ, ಇದಕ್ಕೆ ಟೋನೆಲ್ಲ ಹಾಕಿ ಈಗೂ ಉಂಟೇ ಅನ್ನೋ ಥರ ಹೇಳ್ಬಿಡ್ತಾರೆ ನೋಡಿ. ಅದು ನಮಗೆ ಕಮ್ಯೂನಿಯನ್ ತೊಗೊಳ್ಳೋದ ಬೇಡವಾ ಅನ್ಸ್ಬಿಡ್ತದೆ. ಅಪ್ಪ, ನೀನು ಡೈಲಿ ಮನೆಯಲ್ಲೂ ತೊಗೊಬೋದು ಕಮ್ಯೂನಿಯನ್, ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಕಮ್ಯೂನಿಯನ್ ಯಾವಾಗ ಕೈಯಲ್ಲಿ ಇಟ್ಕೊಂಡು ನಾವು ತೊಗೊಳ್ತೀವೋ ಒಬ್ಬರನ್ನ ನೆನೆಸ್ಕೊಳ್ತೀವಿ. ಶಿಲುಬೆಯಲ್ಲಿ ನನಗಾಗಿ ಎಲ್ಲವನ್ನ ಮಾಡಿದ್ರು. ಆದುದರಿಂದ ಇವತ್ತು ಈ ಕಮ್ಯೂನಿಯನ್ ನಾನು ತೊಗೊಳ್ಳೋದು ಏನಕ್ಕೆ ಅಂದರೆ, ನನಗಾಗಿ ಒಬ್ಬರು ಸತ್ರು, ಆ ಸಾವಿನಿಂದ ನಾನು ಬದುಕಿದ್ದೇನೆ. ಸೊ ನನಗಾಗಿ ಒಬ್ಬರು ಸತ್ರು ಅಂತ ನಿನಗೆ ಯಾವಾಗ ಜ್ಞಾಪಕ ಬಂದು ಬೆಳಿಗ್ಗೆ ಡೇನ್ ಸ್ಟಾರ್ಟ್ ಮಾಡ್ತೀವಿ, ದಟ್ ಡೇ ವಿಲ್ ಬಿ ಎ ಗುಡ್ ಡೇ. ಶಿಲುಬೆಯಲ್ಲಿ ಒಬ್ಬರು ಎಲ್ಲ ನನಗಾಗಿ ಮಾಡಿದ್ದಾರೆ ಅನ್ನೋದು ಗುಡ್ ನ್ಯೂಸ್. ಅದಕ್ಕೆ ಪೌಲನು ಈ ರೀತಿ ಹೇಳ್ತಾನೆ, 1 ಕೊರಿಂಥದವ್ರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 18ನೇ ವಾಕ್ಯ, ದ ಬುಕ್ ಆಫ್ 1 Corinthians 1st chapter verse 18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಶಿಲುಬೆ ಬಗ್ಗೆ ಮಾತಾಡಿದ್ರೆ ಹುಚ್ಚುತನ ಥರ ಇರುತ್ತಂತೆ. ಏನಕ್ಕೆ ಗೊತ್ತಾ? ಏನಪ್ಪ ಶಿಲುಬೆಯಲ್ಲಿ ಎಲ್ಲ ಮಾಡಿಬಿಟ್ರು ಅಂದರೆ ನಾವು ಚೆನ್ನಾಗಿ ಆಗ್ಬಿಡ್ತೀವ? ಶಿಲುಬೆಯಲ್ಲಿ ಒಬ್ರು ಗಾಯಪಟ್ಟರು ಅಂದರೆ ನಾವು ಆರೋಗ್ಯವಾಗಿ ಆಗ್ಬಿಡ್ತೀವ? ಶಿಲುಬೆಯಲ್ಲಿ ಒಬ್ರು ದರಿದ್ರರಾದ್ರು ಅಂದರೆ ನಾವು ಚೆನ್ನಾಗಿ ಆಗ್ಬಿಡ್ತೀವ, ಐಶ್ವರ್ಯವಂತರಾಗ್ಬಿಡ್ತೀವ ಅಂತ ಬೇರೆಯವ್ರಿಗೆ ಲೂಸ್ಟ್ ಆಗ್ತಾರೆ ಇರುತ್ತೆ. ಏನು ಮಾತಾಡ್ತಾರಪ್ಪ ಇವರು, ಒಬ್ಬರಿಂದ ಎಲ್ಲ ಚೆನ್ನಾಗಿ ಆಗ್ಬಿಟ್ರು, ಒಬ್ಬರಿಂದ ಶಿಲುಬೆ ಬಗ್ಗೆ ಏನೋ ದೊಡ್ಡದಾಗಿ ಹೇಳ್ತಾರಂತೆ. ಕೆಲವರಿಗೆ ಅದು ಹುಚ್ಚು ಮಾತಾಗಿದೆ, ನಮಗೋ ಅದು ದೇವರ ಬಲವಾಗಿದೆ. ಯಾಕಂದರೆ ಕ್ರಾಸನ್ನು ನೋಡಿ ನಾವು ಕೆಲವೊಂದು ಕಲಿಬೇಕು, ತಿಳ್ಕೊಬೇಕು. ಅದಕ್ಕೇನೆ ದೇವರು ನೆನೆಸಿಕೊಳ್ಳುವುದಕ್ಕೋಸ್ಕರ ಕಮ್ಯೂನಿಯನ್ ಇಟ್ಬಿಟ್ರು. ಇದನ್ನು ಯಾವಾಗಲೂ ನೀನು ನೆನೆಸ್ಕೋ. ಇಫ್ ಯು ರಿಮೆಂಬರ್ ಇಟ್ ಡೈಲಿ, ಇಟ್ಸ್ ವೆರಿ ಗುಡ್. ಸೊ ಯಾರೆಲ್ಲ ಶಿಲುಬೆಯನ್ನು ನೋಡ್ತಾರೋ, ಯಾರೆಲ್ಲ ಶಿಲುಬೆಯನ್ನು ಧ್ಯಾನಿಸ್ತಾರೋ ಅವ್ರಿಗೆಲ್ಲ ಒಂದು ಸ್ಪೆಷಲ್ ಫೈರು, ಒಂದು ಸ್ಪೆಷಲ್ ಪವರು, ಒಂದು ಸ್ಪೆಷಲ್ ಬ್ಲೆಸ್ಸಿಂಗು ಬಂದೇ ಬರುತ್ತೆ.
ಹೆಂಗೆ ಪಾಸ್ಟರ್? ಇವಾಗ ಹೋಗೋಣ ಸಂದೇಶಕ್ಕೆ. ಹಂಗೆ ದೇವ್ರ ವಾಕ್ಯ ಹೇಳುತ್ತೆ, ಯೆಶಾಯನಿಗೆ ಬರೆದ ಪುಸ್ತಕ 45ನೇ ಅಧ್ಯಾಯ 22ನೇ ವಾಕ್ಯ. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 45 ವರ್ಸ್ 22. Look to me and be saved. Look to me and be saved. ಎಲ್ಲ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ಎಲ್ಲರೂ ಹೇಳಿ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಅಂದರೆ ಕ್ರೈಸ್ತರ ಕಣ್ಣು ಎಲ್ಲಿ ಹೋಗ್ಬೇಕು ಅಂದರೆ ಕ್ರಾಸ್ ಮೇಲೆ ಹೋಗ್ಬೇಕು, ಟ್ರೆಡಿಷನಲ್ ಮೇಲೆ ಹೋಗ್ಬಾರ್ದು. ಕೆಲವರು ಯಾವ ರೀತಿ ಬಿಲ್ಡಪ್ ಮಾಡ್ತಾರೆ ಅಂದರೆ, ನಮ್ಮ ಚರ್ಚಲ್ಲಿ ಇದಾಕಲ್ಲ, ನಮ್ಮ ಚರ್ಚಲ್ಲಿ ಅದಾಕಲ್ಲ, ನಮ್ಮ ಚರ್ಚಲ್ಲಿ ಇದಿಡಲ್ಲ, ನಮ್ಮ ಚರ್ಚಲ್ಲಿ ಅದು ಇಡಲ್ಲ. ಆವಾಗ ಇದೆಲ್ಲ ಬಂದ್ಬಿಟ್ಟು ಟ್ರೆಡಿಷನ್. ಇವಾಗ ಅದನ್ನು ನಾವು ನೋಡಬಾರ್ದು. ಇವಾಗ ಪರಿಶುದ್ಧತೆ, ನೀತಿವಂತರು, ಒಳ್ಳೆ ಚರ್ಚು ಅಂತ ನಾವು ಯಾವುದನ್ನು ನೋಡಿ ಲೆಕ್ಕ ಹಾಕ್ತೀವಿ? ಅವ್ರು ಹಾಕೋ ಬಟ್ಟೆಯಲ್ಲಿ, ಅವ್ರು ಮಾಡೋ ಕಟ್ಟಿಂಗಲ್ಲಿ, ಇದನ್ನು ನೋಡಿ ನಾವು ಲೆಕ್ಕ ಹಾಕ್ತೀವಿ. ಬಟ್ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ವೆನ್ ಯು ಸೀ ಅಂಡ್ ಟು ಕ್ರಾಸ್, ಲುಕ್ ಅನ್ ಟು ಮೀ ಆ್ಯಂಡ್ ಬಿ ಸೇವ್ಡ್. ರಕ್ಷಣೆ ಅಂದರೆ ದೇವರು ನಿನ್ನನ್ನು ಪಾಪದಿಂದ ರಕ್ಷಿಸ್ತಾರೆ, ದರಿದ್ರದಿಂದ ರಕ್ಷಿಸ್ತಾರೆ, ಅನಾರೋಗ್ಯದಿಂದ ರಕ್ಷಿಸ್ತಾರೆ, ಸಾವಿನಿಂದ ರಕ್ಷಿಸ್ತಾರೆ. ಅದಕ್ಕೆ ರಕ್ಷಣೆ. ಇಲ್ಲೆಲ್ಲ ರಕ್ಷಿಸಬೇಕು. ಇದನ್ನೆಲ್ಲ ನಾವು ಇಂಥ ಕೇಡುಗಳಿಂದ ತಪ್ಪಿಸ್ಕೊಬೇಕಂದ್ರೆ ಲುಕ್ ಅನ್ ಟು ಕ್ರಾಸ್. ಶಿಲುಬೆಯಲ್ಲಿ ನೋಡು, ಶಿಲುಬೆಯಲ್ಲಿ ಒಬ್ರು ನಿನಗಾಗಿ ಏನು ಮಾಡಿದ್ದಾರೆ ಅಂತ ನೆನೆಸ್ಕೋ. ಸೊ ಲುಕ್ ಅನ್ ಟು ಮೀ. ಹೇಗೆ ನೋಡೋದು ಶಿಲುಬೆಯಲ್ಲಿ? ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇದಕ್ಕೆ ಒಂದು ಎಕ್ಸಾಂಪಲ್ ಈ ರೀತಿ ಇದೆ. ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 21 ವರ್ಸ್ 9. ಅರಣ್ಯಕಾಂಡ ಬರೆದ ಪುಸ್ತಕ 21ನೇ ಅಧ್ಯಾಯ 9ನೇ ವಾಕ್ಯ. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ, ಯಾರು ಆ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡ್ತಾರೋ ಅವರೆಲ್ಲರೂ ಬದುಕಿಕೊಂಡರು. ಅವರೆಲ್ಲ ಬದುಕೊಂಡ್ರು. ಅರಣ್ಯದ ಮಾರ್ಗವಾಗಿ ಬರಬೇಕಾದ್ರೆ ಎಲ್ಲ ವಿಷ ಸರ್ಪಗಳು ಅನೇಕರನ್ನ ಕಚ್ಚಿಬಿಡ್ತು. ತುಂಬ ಜನ ಸಾಯ್ತಾ ಇದ್ದಾರೆ. ತಕ್ಷಣ ಮೋಶೆ ಏನು ಮಾಡ್ತಾನೆ ಗೊತ್ತಾ? ಒಂದು ಕಂಬನಿಟ್ಟು ಆ ಕಂಬಕ್ಕೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಮೇಲೆ ಇಟ್ರು. ಯಾರೆಲ್ಲ ಹಾವು ಕಚ್ಚಿತೋ ಅಲ್ಲಿ ಮೇಲಿಟ್ರು. ನೋಡಿ, ಎಲ್ಲರೂ ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಂತ. ಏನು ಗೊತ್ತಾ? ಯಾರಿಗೆಲ್ಲ ಹಾವು ಕಚ್ಚಿ ಎಲ್ಲಿ ನೋಡಿ, ಸಾಯುವಂತ ಮನುಷ್ಯ ಇಲ್ಲಿ ನೋಡಿ. ಅವಾಗ ಯಾರೆಲ್ಲ ಅದನ್ನು ನೋಡಿದ್ರೆ ಬದುಕೊಂಡ್ಬಿಟ್ರಂತೆ. If a serpent had bitten anyone, when he looked at the bronze serpent, he lived. Look and live. If you want to live, look there. When you look yourself, you will be guilty. ನಮ್ಮನ್ನು ನಾವು ನೋಡೋಕೆ ಹೋದರೆ ಕಂಡಮ್ನೇಷನ್ ಆಗಿಬಿಡುತ್ತೆ, ಗಿಲ್ಟ್ ಆಗಿಬಿಡುತ್ತೆ. ನೀನು ಆಶೀರ್ವಾದವಾಗಿರ್ಬೇಕು ಅಂದರೆ ಯು ಶುಡ್ ಸಿ ದ ಕ್ರಾಸ್. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ ಸಾಯ್ತಾ ಇದ್ದಾರೋ ಅವರೆಲ್ಲ ಎಲ್ಲಿ ನೋಡ್ಬೇಕಂತೆ? ತಾಮ್ರದ ಸರ್ಪನ ಮೇಲಿಂಗ್ ಇಡ್ತಾರೆ. ಎಲ್ಲರೂ ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಂತ. ಯಾರೆಲ್ಲ ನೋಡಿದ್ರು ಹಿಂಗೆ ನೋಡ್ತಾ ಇದ್ದಾರೆ, ವಿಷ ಎಲ್ಲ ಹೊರಟಾಯ್ತು. ಅಲ್ಲಿ ನೋಡಿದಾಗ ಮೈಯಲ್ಲಿ ಏನೋ ನಡೀತೈತೆ. ವೆನ್ ಯು ಲುಕ್ ಅನ್ ಟು ಕ್ರಾಸ್, ನಿನ್ನ ಮೈಯಲ್ಲಿ ಆರೋಗ್ಯ ಬರ್ತಾ ಇದೆ. ಅದಕ್ಕೆ ಕಮ್ಯೂನಿಯನ್, ಸಿ ದ ಕ್ರಾಸ್. ಎಲ್ಲರೂ ಅಲ್ಲಿ ನೋಡ್ತವ್ರೆ, ವಿಷ ಎಲ್ಲ ತಾನಾಗಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಎಲ್ಲ ದೇ ಆರ್ ಹೀಲ್ಡ್, ಕಂಪ್ಲೀಟ್ಲಿ ಹೀಲ್ಡ್. ಈಗ ಸರಿ, ಮೋಶೆ ತಾಮ್ರದ ಸರ್ಪ ಮಾಡಿ ಮೇಲೆ ಇಟ್ಟು ಜನ ಬದುಕೊಂಡ್ರು. ಇದೆಲ್ಲ ಯಾಕೆ ಪಾಸ್ಟರ್ ಇವಾಗ ನಮಗೆ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರ್ಬೋದು. ಇದನ್ನು ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಈ ರೀತಿ ಹೇಳ್ತಾರೆ ನೋಡಿ. ಹೊಸ ಒಡಂಬಡಿಕೆಯಲ್ಲಿ ಏನು ಹೇಳ್ತಾರೆ? ಯೋಹಾನನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 14-15.
ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಟ್ಟಲ್ಪಡಬೇಕು. ನೋಡಿ, ಈಗ ಮೋಶೆ ತಾಮ್ರದ ಸರ್ಪ ಅಲ್ಲೂ ಒಂದು ಕೋಲ್ನಿಟ್ಟು ಮೇಲೆ ತಾಮ್ರದ ಸರ್ಪನ ಮೇಲಿಟ್ಟಿದ್ದು ಇಲ್ಲಿ ಕ್ರಾಸ್ಗೆ ಸಂಬಂಧ ಆಗ್ತಾ ಇತ್ತಾ? ನೋಡಿ, ಇಲ್ಲಿ ಸಂಬಂಧ ತಗೊಂಡ್ಬರ್ತಾ ಇದ್ದಾರೆ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯಾರೆಲ್ಲ ತಾಮ್ರದ ಸರ್ಪವನ್ನು ನೋಡಿದ್ರೋ ಬದುಕೊಂಡ್ರು, ಇವತ್ತು ಯಾರೆಲ್ಲ ಶಿಲುಬೆಯನ್ನು ನೋಡಿದ್ರೋ ಬದುಕೊಳ್ತಾರೆ. ಸೊ ಅಲ್ಲಿಗೂ ಇಲ್ಲಿಗೂ ನೋಡಿ ಕಂಪ್ಯಾರಿಸನ್. And as Moses lifted up the bronze snake on a pole in the wilderness, so the Son of Man must be lifted up, so that everyone who believes, ಯಾರೆಲ್ಲ ನಂಬ್ತಾರೋ ಅವರೊಳಗಡೆ ಒಂದು ಎಟರ್ನಲ್ ಲೈಫ್ ಇರ್ತೈತಂತೆ. ಶಿಲುಬೆಯ ಸಂದೇಶ, ಶಿಲುಬೆಯಲ್ಲಿ ಒಬ್ಬರು ನಮಗಾಗಿ ಸತ್ರು ಅನ್ನೋ ಸಂದೇಶ ನಾಶನದ ಮಾರ್ಗದಲ್ಲಿರೋ ನಿನಗೆ ಆಶೀರ್ವಾದ ಅಂತ ತಗೊಂಡ್ಬರುತ್ತೆ. ಸೊ ಇನ್ ನ್ಯೂ ಕವನೆಂಟ್, ಹೊಸ ಒಡಂಬಡಿಕೆಯಲ್ಲಿ ನಾವು ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋದಕ್ಕೆ ವಿ ಆರ್ ಕ್ವಾಲಿಫೈಡ್. ಸರಿ, ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದನ ಹೊಂದ್ಕೊಳ್ಳೋಕ್ಕೆ ವಿ ಆರ್ ಕ್ವಾಲಿಫೈಡಾ ಇಲ್ವಾ? ಹೆಂಗೆ? ಅವ್ರು ಹೇಳ್ತಾ ಇದ್ದಾರೆ, ರಕ್ತದಿಂದ ನಾವು ನೀತಿವಂತರಾದ್ವಿ. ನೀವೇನು ಹೇಳ್ತೀರಾ? ನಂಬುವವರು ನೀತಿವಂತರು. ಆಮೇಲೆ ನಾನು ಸುಳ್ಳು ಹೇಳಲ್ಲ ಪಾಸ್ಟರ್, ಅದಕ್ಕೆ ನಾನು ಯೋಗ್ಯನು, ನಾನು ತುಂಬ ಒಳ್ಳೆಯವನು. ಅದ ಇಫ್ ಎನಿವನ್ ಹ್ಯಾಸ್ ಟು ಬೋಸ್ಟ್, ಬೋಸ್ಟ್ ಓನ್ಲಿ ಅಬೌಟ್ ಕ್ರಾಸ್. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಏನಾದರೂ ಹೊಗಳ್ಬೇಕಂದ್ರೆ ದೇವ್ರನ್ನ ಬಿಟ್ಟು ಬೇರೆ ಏನು ಹೊಗಳ್ಕೊಳ್ಳೋಕ್ಕೆ ಯಾರಿಗೂ ಯಾವ ಚಾನ್ಸು ಇಲ್ಲ. ಸೊ ನೀನು ಕ್ವಾಲಿಫೈ ಆಗಿದೆಯಾ ಹೊಸ ಒಡಂಬಡಿಕೆಯಲ್ಲಿ ಆಶೀರ್ವಾದಕ್ಕೆ ಅನ್ನೋದೇ ನಮ್ಮ ಪ್ರೀಚಿಂಗು. ಆದರೆ ಎಲ್ಲರೂ ಏನು ಹೇಳ್ತಾರೆ, ನೀನು ಯೋಗ್ಯನಾ ಚೆಕ್ ಮಾಡ್ಕೋ, ಸರಿಯಾಗಿ ಚೆಕ್ ಮಾಡ್ಕೋ. ಹೆಂಗೆ ಚೆಕ್ ಮಾಡ್ರು ಸರಿ ಇಲ್ಲ. ನಾನು ಈ ಕಡೆ ತಿರುಗಿ ಮಲ್ಕೊಂಡು ಚೆಕ್ ಮಾಡು, ಆ ಕಡೆ ತಿರುಗಿ ಮಲ್ಕೊಂಡು ಚೆಕ್ ಮಾಡು, ತಲೆ ಕೆಳಕಾಕಿ ಮೇಲಕ್ಕೆ ಚೆಕ್ ಮಾಡು, ಯು ಆರ್ ನಾಟ್ ಕ್ವಾಲಿಫೈಡ್. ನಮಗೆ ಚರ್ಚಿಗೆ ಬಂದಾಗ ಏನು ಹೇಳ್ತಾರೆ, ನಿನ್ನನ್ನು ಸರಿಯಾಗಿ ನೋಡಿಕೋ. ಸರಿಯಾಗಿ ಬೈನಾಕ್ಯುಲರ್ ನೋಡ್ಕೊಂಡ್ರು ಸರಿ ಇಲ್ಲ. ನೀನು ಹೆಂಗೆ ನೋಡು, ನೀನು ಸರಿ ಇಲ್ಲ. ಏನು ಪಾಸ್ಟರ್ ಹಿಂಗೆ ಹೇಳ್ಬಿಟ್ರಿ? ನಾನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇದ್ದೆ. ನೀತಿವಂತನು ಒಬ್ಬನಾದರೂ ಇಲ್ವಂತೆ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಹೇಗೆ ತಾನೇ ಕ್ವಾಲಿಫೈ ಆಗೋದು ಆಶೀರ್ವಾದಕ್ಕೆ? ದರ್ ಇಸ್ ಒನ್ ಪರ್ಸನ್, ಹಿಸ್ ನೇಮ್ ಇಸ್ ಜೀಸಸ್. ಥ್ರೂ ಹಿಮ್ ಯು ವಿಲ್ ಬಿ ಬ್ಲೆಸ್ಡ್. ಸೊ ಹೊಸ ಒಡಂಬಡಿಕೆಯ ಪ್ರೀಚಿಂಗ್ಗೆ ಯು ಆರ್ ಕ್ವಾಲಿಫೈಡ್, ಯು ಆರ್ ಕ್ವಾಲಿಫೈಡ್, ಯು ಆರ್ ಕ್ವಾಲಿಫೈಡ್, ಯು ಆರ್ ಕ್ವಾಲಿಫೈಡ್. ಅದೇ ಪ್ರೀಚಿಂಗು. ಹೌದಾ? ಹೆಂಗೆ ಹೇಳ್ತೀರಾ? ಓದಿ ಒಂದು ವಾಕ್ಯನ. 2 Corinthians 5:18. 2 ಕೊರಿಂಥದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 18ನೇ ವಾಕ್ಯ. ಇದೆಲ್ಲ ದೇವರಿಂದಲೇ ಉಂಟಾದದ್ದು, ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು. ಕ್ರಿಸ್ತನ ಮೂಲಕ ನಮ್ಮನ್ನು ಸಮಾಧಾನ ಪಡಿಸ್ಕೊಂಡ್ರು. ಎಲ್ಲರೂ ಹೇಳಿ, ಕ್ರಿಸ್ತನ ಮೂಲಕ ನಾನು ದೇವರು ಇವಾಗ ಸಮಾಧಾನವಾಗಿದ್ದೀವಿ. ಇವಾಗ ನಿನ್ನ ಮೇಲೆ ಕೋಪ ದೇವರಿಗಿಲ್ಲ. ದಿಸ್ ಈಸ್ ಕಾಲ್ಡ್ ಪ್ರೀಚಿಂಗ್. ಅಪ್ಪ ದೇವರೊಂದಿಗೆ ನಿನ್ನನ್ನು ಸಮಾಧಾನ ಮಾಡ್ಕೊಂಡ್ಬಿಟ್ರು ದೇವರು. ಇದೇ ಪ್ರೀಚಿಂಗು. And all of this is a gift from God who brought us back to himself through Christ. And God has given us this task of reconciling people to him. Reconciling. ನಮ್ಮ ಮಿನಿಸ್ಟ್ರಿ ಏನು ಗೊತ್ತಾ? ರಿಕನ್ಸಿಲಿಂಗ್ ಮಿನಿಸ್ಟ್ರಿ. ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಸಮಾಧಾನದ ವಿಷಯವಾದ ಸೇವೆ. ಇವತ್ತು ನನ್ನ ಸೇವೆ ಏನು ಗೊತ್ತಾ? ನಿನಗೂ ದೇವ್ರಿಗೂ ಸಮಾಧಾನ ಐತೆ, ನೀನು ದೇವರು ಐಕ್ಯವಾಗಿರ್ಬೋದು, ದೇವರ ಮೂಲಕ ನೀನು ಆಶೀರ್ವಾದವಾಗಿ ಇರ್ತೀಯ ಅನ್ನೋದೇ ನನ್ನ ಪ್ರೀಚಿಂಗು. ಆಮೆನ್. ನೆಕ್ಸ್ಟ್ ವರ್ಸ್ 19. ಆ ಸಮಾಧಾನದ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ. ಆಮೆನ್. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಅದೇ ಸೇವೆ. Colossians 1:12. He has enabled you to share, qualified. ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿ. ಎಲ್ಲರೂ ಹೇಳಿ, ನಿಮ್ಮನ್ನ ಯೋಗ್ಯರನ್ನಾಗಿ ಮಾಡಿ. ಎಲ್ಲರೂ ಹೇಳಿ,
ಎಲ್ಲರೂ ಹೇಳಿ, ಈಗ ನಾನು ಸಕಲ ಆಶೀರ್ವಾದಕ್ಕೆ ಯೋಗ್ಯನು. 100% ಕ್ವಾಲಿಫೈಡ್ ನಾನು, ನೀವೂ. ಗಿವಿಂಗ್ ಥ್ಯಾಂಕ್ಸ್ ಟು ದ ಫಾದರ್, ಆಂಪ್ಲಿಫೈಡ್ ಹೇಳುತ್ತೆ, ಗಿವಿಂಗ್ ಥ್ಯಾಂಕ್ಸ್ ಟು ದ ಫಾದರ್ ಹೂ ಹ್ಯಾಸ್ ಕ್ವಾಲಿಫೈಡ್ ಆ್ಯಂಡ್ ಮೇಡ್ ಅಸ್ ಫಿಟ್ ಟು ಶೇರ್ ದ ಪೋರ್ಷನ್ ವಿಚ್ ಈಸ್ ದ ಇನ್ಹೆರಿಟೆನ್ಸ್ ಆಫ್ ದ ಸೈಂಟ್ಸ್. ಹೂ ಹ್ಯಾಸ್ ಕ್ವಾಲಿಫೈಡ್ ಆ್ಯಂಡ್ ಮೇಡ್ ಅಸ್ ಫಿಟ್. ಪರ್ಫೆಕ್ಟ್. ಅಪ್ಪ ನೀನು ಪರ್ಫೆಕ್ಟ್ ಇದೆಯಾ? ರೋಮಾಪುರದವ್ರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 5-8. ಫಾರ್ಚುನೇಟ್ ದೋಸ್ ಹೂಸ್ ಕ್ರೈಮ್ಸ್ ಆರ್ ಕಾರ್ಟೆಡ್ ಆಫ್, whose sins are wiped clean from the slate. ಎಲ್ಲ ವೈಪ್ ಮಾಡಿ, ಕ್ಲೀನ್ ಮಾಡಿ, ಕ್ವಾಲಿಫೈ ಮಾಡಿ, ನೀತಿವಂತರಾಗಿ ಮಾಡಿ ನಮ್ಮನ್ನು ಆಶೀರ್ವದಿಸೋದಕ್ಕೆ ಎಲ್ಲ ಯೋಗ್ಯತೆಯನ್ನು ದೇವರು ನನಗೆ ನಿಮಗೆ ಕೊಟ್ಟಿದ್ದಾರೆ ಅನ್ನೋದೇ ಗಾಸ್ಪಲ್. ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದಕ್ಕೆ ಕೆಟ್ಟದು ಅಂದರೆ ಯಾರೂ ಇಲ್ಲಿ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ, ಪಾಪಾತ್ಮರನ್ನು ನೀತಿವಂತರಾಗಿ ನಿರ್ಣಯಿಸುವ ಆತನು, ಪಾಪ ಮಾಡುವವರನ್ನ ನೀತಿವಂತರೆಂದು ನಿರ್ಣಯಿಸೋದು ಆತನು. ನಿರ್ಣಯಿಸುವ ಆತವನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ, ನೀತಿವಂತರು ನೀತಿನೇ ಮಾಡದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ಅವನೇ ಧನ್ಯನು. ನಾವೆಲ್ಲ ಧನ್ಯರು. ಎಲ್ಲರೂ ಹೇಳಿ, ನಾವೆಲ್ಲ ಯಾರು? ಧನ್ಯರು. ಯಾಕೆ ಗೊತ್ತಾ? ನಮ್ಮ ಅಕೌಂಟ್ಗೆ ನಮ್ಮ ಪಾಪದ ಪನಿಷ್ಮೆಂಟ್ ಹಾಕಿಲ್ಲ. ವಿ ಆರ್ ಫಾರ್ಗಿವನ್, ವಿ ಆರ್ ಕ್ವಾಲಿಫೈಡ್. ಈಗ ನೋಡಿ ಗಲೇಷಿಯನ್ಸ್ 3:13, ಗಲಾತ್ಯದವ್ರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಎಲ್ಲರೂ ಹೇಳಿ ಆಮೇನ್. ಈಗ ಅದನ್ನು ಸಿಂಬಲೈಸ್ ಮಾಡ್ತಾರೆ ನೋಡಿ. ಹಳೆಯ ಒಡಂಬಡಿಕೆಯಲ್ಲಿ ಒಂದು ಸರ್ಪನ ಆ ಪೋಲ್ಗೆ ಹಾಕಿದ್ರು, ಆ ಕ್ರಾಸ್ ಮೇಲೆ ಹಾಕಿದ್ರು. ಯಾಕಂದರೆ ಯಾಕೆ ಆ ಸರ್ಪನ ಹಾಕಿದ್ರು ಗೊತ್ತಾ? ಅಲ್ಲಿಂದ ತಾನೇ ಸ್ಟಾರ್ಟ್ ಆಯಿತು. ಸರ್ಪದ ಮುಖಾಂತರ ತಾನೇ ಸ್ಟಾರ್ಟ್ ಆಯಿತು, ಶಾಪ ಒಳಗಡೆ ಬಂತು. ಅಂದರೆ ಹಾವು ಶಾಪ ಅಲ್ಲ, ಹಾವು ಸ್ನೇಕ್ ಅನ್ನೋದು ಅದೊಂದು ಅನಿಮಲ್. ಎಲ್ಲರೂ ಕ್ರೈಸ್ತರೇನು ಗೊತ್ತಾರೆ, ಹಾವು ಅಂದರೆ ಅದು ಸೈತಾನನು ಅಂತಾರೆ. ಹಾವು ಬಂದ್ಬಿಟ್ಟು ಅದು ಒಂದು ಅನಿಮಲ್ ಅಷ್ಟೇ. ಅದ್ರ ಮೇಲೆ ಅದ್ರೊಳಗಡೆ ಅವನು ಸೇರ್ಕೊಂಡ. ಇಲ್ಲಪ್ಪ ಸರ್, ಹಾವು ಅಂದರೆ ದೆವ್ವ. ಅದ್ರ ಒಳಗಡೆ ಮಾತ್ರ ಹೋದ್ನ. ಹೊಸ ಒಡಂಬಡಿಕೆಯಲ್ಲಿ ಹಂದಿಗಳ ಮೇಲೆ ಹೋದ. ಪ್ರೇಯರ್ ಮಾಡಿ ಪೋರ್ಕ್ ತಿನ್ನಲ್ವಾ? ಯೇಸು ನಾಮದಲ್ಲಿ ಸಾಸೇಜ್ ಎಲ್ಲ ತಿಂತೀರಾ? ಆಗ ದೆವ್ವವು ಹಂದಿ ಮೇಲೆ ಹೋಯ್ತು. ಆಯ್ತಾ? ದೆವ್ವ ಮನುಷ್ಯನ ಮೇಲೆ ಹೋಯ್ತು. ಅದಕ್ಕೆ ಯಾರು ನೋಡಿದ್ರು ಪಾಸ್ಟರ್ ದೆವ್ವ ಅದು ಅಂತೀರಾ? ಇಲ್ಲ. ಅವನು ಯೂಸ್ ಮಾಡೋದಕ್ಕೆ ಒಂದು ಶರೀರ ಬೇಕು ನೋಡಿ. ಈಗ ಹೇಳ್ತೀನಿ ನೋಡಿ, ದೇವರೇ ಆಗಲಿ ಸೈತಾನನೇ ಆಗಲಿ ಯೂಸ್ ಮಾಡೋದಕ್ಕೆ ಒಂದು ಶರೀರ ಬೇಕು. ಸ್ಪಿರಿಚುವಲ್ ವರ್ಲ್ಡ್ ವಿತೌಟ್ ಬಾಡಿ ದೇ ಕೆನಾಟ್ ಆಕ್ಟ್ ಆನ್ ದಿಸ್ ವರ್ಲ್ಡ್. ಆಧ್ಯಾತ್ಮಿಕ ಪ್ರಪಂಚ, ಸ್ಪಿರಿಚುವಲ್ ವರ್ಲ್ಡ್, ಆಧ್ಯಾತ್ಮಿಕ ಪ್ರಪಂಚ ಶರೀರವಿಲ್ಲದೆ ಈ ಭೂಮಿ ಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ದೇವರೇ ಆಗಿರಲಿ ಸೈತಾನನೇ ಆಗಿರಲಿ ಅವ್ರಿಗೆ ಒಂದು ಬಾಡಿ ಬೇಕು, ಒಂದು ಶರೀರ ಬೇಕು ಇಲ್ಲಿ ಆ್ಯಕ್ಟಿವೇಟ್ ಮಾಡೋದಕ್ಕೆ. ಅದಕ್ಕೆ ದೇವರು ಡೈರೆಕ್ಟಾಗಿ ಲೋಕದಲ್ಲಿ ಬಂದು ಕಾರ್ಯ ನಡ್ಸೋಕ್ಕಾಗೋದಿಲ್ಲ. ಅದಕ್ಕೆ ನನ್ನನ್ನು ನಿನ್ನನ್ನು ದೇವರು ಆರಿಸ್ಕೊಂಡಿರೋದು. ಟು ಕಂಪ್ಲೀಟ್ ಹಿಸ್ ಪ್ರಾಜೆಕ್ಟ್, ಟು ಡೂ ಹಿಸ್ ವರ್ಕ್, ಗಾಡ್ ನೀಡ್ಸ್ ಅವರ್ ಬಾಡಿ. ಅದಕ್ಕೆ ಶರೀರನ ಚೆನ್ನಾಗಿ ಇಟ್ಕೊಂಡಿರಬೇಕು. ಯಾಕೆ ದೇವ್ರು ಹೀಲ್ ಮಾಡ್ತಾರೆ ಗೊತ್ತಾ? ಯಾಕೆ ದೇವ್ರು ನಿನ್ನನ್ನು ಗುಣಪಡಿಸ್ತಾರೆ ಗೊತ್ತಾ? ಈ ಶರೀರ ದೇವ್ರಿಗೆ ಬೇಕು. ಅದಕ್ಕೆ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ, ಶರೀರನ ಚೆನ್ನಾಗಿ ಇಟ್ಕೊಳ್ಳಿ. ಈಟ್ ವೆಲ್, ಸ್ಲೀಪ್ ವೆಲ್.
ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಮೈಗೆ ರೆಸ್ಟ್ ಕೊಡಿ. ಶರೀರವೇನು ಮುಖ್ಯವಿಲ್ಲ ಯೇಸು ನಾಮದಲ್ಲಿ. ಈ ಶರೀರನ ಸಾಯಿಸಬೇಕು. ಅದಕ್ಕೆ 21 ದಿವಸ ಫಾಸ್ಟಿಂಗ್ ಎತ್ತಬೇಕು, 41 ದಿವಸ ಫಾಸ್ಟಿಂಗ್ ಎತ್ತಬೇಕು. ಈ ಶರೀರ ಸಾಯಬೇಕು ಅಂಥೇಳಿ ಗ್ಯಾಸ್ಟ್ರಿಕ್ ಆಗಿ ಊಟ ಮಾಡೋಕ್ಕಾಗದೆ, ದೇವ್ರು ನಿನ್ನನ್ನು ಅಲ್ಲಿ ಹೋಗಪ್ಪ ಅಂದಾಗ ಎದ್ದು ನಡೆಯೋಕ್ಕಾಗದೆ, ಇಷ್ಟೆಲ್ಲ ಕಷ್ಟಪಡು ಅಂತ ಯಾರು ಹೇಳಿದ್ರು? ಚೆನ್ನಾಗಿ ತಿನ್ನು, ಚೆನ್ನಾಗಿ ಆರೋಗ್ಯನ ಚೆನ್ನಾಗಿ ಇಟ್ಕೋ, ಚೆನ್ನಾಗಿ ಮಲ್ಕೋ. ಯಾಕೊತ್ತಾ? ದೇವ್ರಿಗೆ ಈ ಶರೀರ ಬೇಕು ಈ ಲೋಕದಲ್ಲಿ. ನೀನು ಬೇಕಪ್ಪ, ನಿನ್ನ ಮುಖಾಂತರ ದೇವ್ರು ದೊಡ್ಡ ಕಾರ್ಯ ಮಾಡ್ತಾರೆ. ಒಂದು ಚರ್ಚ್ ಕಟ್ಟಬೇಕು ಅಂದರೆ ದೇವ್ರು ಬಂದು ತಾನಾಗೇ ಕಟ್ಟಲ್ಲ, ಚರ್ಚ್ ಕಟ್ಟಕ್ಕೆ ನಿನ್ನನ್ನು ದೇವ್ರು ಯೂಸ್ ಮಾಡ್ತಾರೆ. ಈಗ ನೋಡಿ ಎಕ್ಸಾಂಪಲ್, ಈಗ ದೇವ್ರು ನಿಮ್ಮ ಹತ್ರ ಮಾತಾಡಬೇಕು. ಹೆಂಗೆ ಮಾತಾಡ್ತಾರೆ? ಓ ದೇವರ ಬೋಗಲಿ, ದೇವರೆಲ್ಲ ಮಾತಾಡ್ತಾ ಇದ್ದೆ, ದೇವರೆಲ್ಲ ಕನ್ಫ್ಯೂಸ್ ಆಗಿಬಿಡ್ತೀರಾ. ದೇವ್ರು ಮಾತಾಡ್ಬೇಕಂದ್ರೆ ನಾನು ಬೇಕಿಲ್ಲಿ. ದೇವರು ನೋಡಿ, ದೇವರು ಆತ್ಮಸ್ವರೂಪ. ದೇವ್ರನ್ನ ಯಾರೂ ನೋಡೋಕ್ಕಾಗಲ್ಲ, ಬೇರೆ ಸೌಂಡ್ ಮಾತ್ರ ನೋಡಿ. ಹಿಂಗೆ ಹೋಗ್ಬಿಡ್ತೀನಿ ನಾನು ಹಿಂದೆ. ಓ ಪ್ರೀತಿಯ ಮಗನೇ, ಎಚ್ಚರಿಕೆಯಾಗಿರು. ಎಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರ. ಫಸ್ಟ್ ಎಲ್ಲೋ ಒಂದು ಶಬ್ದ ಕೇಳಿಸ್ತೇವೆ. ಅಪ್ಪ ಹಂಗೆಲ್ಲ ಮಾತಾಡಲ್ಲ. ದೇವರು ನಿನ್ನ ಹತ್ರ ಮಾತಾಡಬೇಕು ಅಂದರೆ ನಾನು ಇರ್ಬೇಕು ಲೋಕದಲ್ಲಿ. ನಾನಿದ್ರೇನೆ ನಿಮ್ಮೊಂದಿಗೆ ಮಾತಾಡೋದು. ಅದಕ್ಕೆ ಈ ಶರೀರ ದೇವ್ರಿಗೆ ತುಂಬ ಮುಖ್ಯ. ಅದಕ್ಕೆ ದೇವ್ರು ನನ್ನನ್ನು ಚೆನ್ನಾಗಿಡೋದು. ಅದಕ್ಕೆ ನನಗೆ ಲಾಂಗ್ ಲೈಫ್ ಬೇಕು. ನೋಡಿ, ಇದು ಪೌಲನ್ಗೆ ಅರ್ಥ ಆಗೋಯ್ತು. ಪೌಲನ್ ಏನು ಹೇಳ್ತಾನೆ ನೋಡಿ, ಫಿಲಿಪಿಯರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 24ನೇ ವಾಕ್ಯ. ದ ಬುಕ್ ಆಫ್ ಫಿಲಿಪಿಯನ್ಸ್ 1st chapter verse 24. ಆದರೆ ನಾನಿನ್ನೂ ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದದ್ದು. ತುಂಬ ಇಂಪಾರ್ಟೆಂಟ್. ನಾನು ಇಲ್ಲಿ ಪೌಲನ್ ಹೇಳ್ತಾನೆ, ನಾನು ಇಲ್ಲಿರೋದು ತುಂಬ ಅವಶ್ಯ ನಿನಗೆ. ಯಾಕೆ ಗೊತ್ತಾ? ನೀನು ಉದ್ಧಾರ ಆಗಬೇಕು ಅಂದರೆ ನಾನು ಬದುಕಿರ್ಬೇಕು. ನೀನು ಚೆನ್ನಾಗಿರ್ಬೇಕು ಅಂದರೆ ನಾನು ಇಲ್ಲಿರಬೇಕು. ಅದಕ್ಕೆ ಪೌಲನ್ ಹೇಳ್ತಾನೆ, ನಾನು ಇಲ್ಲಿರೋದು ಅವಶ್ಯಕತೆವಾಗಿರೋದು, ನಾನು ಇಲ್ಲಿರೋದು ಭಾಳ ಅವಶ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಮೋರ್ ನೀಡ್ಫುಲ್, ಇಟ್ಸ್ ಎಸೆನ್ಷಿಯಲ್. ನನಗೆ ದೇವರು ಏನೇನೆಲ್ಲ ಪ್ರಾಜೆಕ್ಟ್ ಕೊಟ್ಟಿದ್ದಾರೋ ಅದೆಲ್ಲ ಮುಗಿಸೋವರೆಗೂ ನಾನು ಎಲ್ಲೂ ಹೋಗಲ್ಲ. ಆ ಥರ ಇದ್ದೀರಾ? ದೇವ್ರೇ ನನ್ನನ್ನು ಎತ್ಕೋಪ್ಪ, ನನ್ನನ್ನು ಕರ್ಕೊಂಬಿಡಪ್ಪ, ಒಂದು ನೀನು ಬಾಪ, ಇಲ್ಲ ನಾನು ಬರ್ತೀನಿ. ಈಗ ದೇವರೇ ನಾನು ಪರಲೋಕಕ್ಕೆ ಬರಬೇಕು ಅನ್ನೋದು, ದೇವ್ರು ಬೇಗ ಬರಲಿ ಅನ್ನೋದು ಏನು ಗುರ್ತು ಗೊತ್ತಾ? ಕೆಲಸ ಕಾರ್ಯ ಇಲ್ಲದೆ ಇರೋರೇ ಇಂಥ ಪ್ರೇಯರ್ ಮಾಡೋದು. ಅವ್ರಿಗೇನು ಇಲ್ಲ ಪ್ರಾಜೆಕ್ಟ್ ಇಲ್ಲಿ. ಅದಕ್ಕೆ ಅಲ್ಲಿ ಬರ್ತೀನಿ ಅಂತ. ನಾನು ಬರಲ್ಲ, ಇಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ಮಾಡಿಬಿಟ್ಟೆ ಬರೋದು. ನಾನು ಹಂಗೆ ಹೇಳ್ತಾ ಇದ್ದೀನಿ, ಪೌಲು ಅದನ್ನೇ ಹೇಳ್ತಾ ಇರೋದು. ನಿಮ್ಗೇನಾದ್ರು ಅರ್ಜೆಂಟಾ? ಮುಂದೆ ಬನ್ನಿ, ಪ್ರೇಯರ್ ಮಾಡ್ತೀನಿ. ಐ ವಿಲ್ ನಾಟ್ ಗೋ. ನಾನು ಹೇಳ್ತಾ ಇಲ್ಲ ನೋಡಿ, ಅಲ್ಲಿ ಪೌಲ್ ಏನು ಹೇಳ್ತಾನೆ ನೋಡಿ, ಓದಿ. NLT, ಫಾರ್ ಯುವರ್ ಸೇಕ್ಸ್ ಇಟ್ ಈಸ್ ಬೆಟರ್ ದಟ್ ಐ ಕಂಟಿನ್ಯೂ. ಎಲ್ಲರೂ ಹೇಳಿ, I will continue my running. I will continue to live in this world. I will be here. ಪ್ರಾಜೆಕ್ಟ್ ಮಾಡಿದ್ರೆ ಮೇಲೆ ಹೋಗಿ ಏನ್ರಿ ಮಾಡ್ತೀರಾ? ನಿಮ್ಮ ಮುಖಾಂತರ ದೇವ್ರು ದೊಡ್ಡ ದೊಡ್ಡ ಕಾರ್ಯ ಮಾಡ್ಬೇಕು, ಭೂಮಿಯಲ್ಲಿ ಬದುಕಿರ್ಬೇಕು ಅಂತ ಹೇಳಿ. ಇಲ್ಲೇನಿಲ್ಲ ಪಾಸ್ಟರ್, ಎಲ್ಲ ನಮಗೆ ಮೇಲೇನೆ. ಎಲ್ಲ ಮೇಲೆ ಅಂದರೆ ಹುಟ್ಟಬೇಕಾರೆ ಅಲ್ಲೇ ತೊಟ್ಲು ಕಟ್ಟಿರೋರು ದೇವ್ರು ನಿನಗೆ. ಇಲ್ಲಿ ಯಾಕೆ ಕಟ್ಟಿಸಿದ್ರು? ಯಾಕಂದರೆ ನಿನಗೆ ಇಲ್ಲಿದೆ ಕೆಲಸ. ನೆಕ್ಸ್ಟ್ 25. ಆದುದರಿಂದ ನಿಮಗೆ ಕ್ರಿಸ್ತ ನಂಬಿಕೆಯಲ್ಲಿ ಅಭಿವೃದ್ಧಿಯು ಆನಂದವೂ ಉಂಟಾಗುವುದಕ್ಕೋಸ್ಕರ ನಾನು ಜೀವದಿಂದುಳಿದು ಜೀವದಿಂದಿದ್ದು, ಎಲ್ಲರೂ ಹೇಳಿ, ಇದ್ದು. ಪೌಲ್ ಥರ ಹೇಳಿ, ನಾನು ಭೂಮಿಯಲ್ಲಿ ಇದ್ದು ದೇವ್ರಿಗಾಗಿ ದೊಡ್ಡ ಕಾರ್ಯ ಮಾಡೋರ್ಗು ನಾನು ಪ್ಯಾಕ್ ಮಾಡಲ್ಲ. Knowing this, I am convinced that I will remain alive
So I can continue to help all of you grow and experience. I will help people, so I will live. ನಾನು ಇನ್ನೊಬ್ರಿಗೆ ಆಶೀರ್ವಾದವಾಗಿರೋದಕ್ಕೆ ನಾನು ಲೋಕದಲ್ಲಿ ಬದುಕಿರ್ತೀನಿ. ಯಾರು ಹೆಂಗಾದ್ರೂ ಸಾಯಲಿ ದೇವ್ರೆ, ನಾನು ಬರಬೇಕು. ಯಾರು ಹೆಂಗ ಹಾಳಾಗೋದ್ರು ನನಗೆ ನೀನು ಬೇಕು, ನಿನ್ನ ಪ್ರಸನ್ನತೆ ಬೇಕು. ಯು ಆರ್ ಸೋ ಕಂಜೂಸ್, ಸೆಲ್ಫಿಶ್. ಯು ಆರ್ ಸೆಲ್ಫಿಶ್. ಯಾರೆಲ್ಲ ಬೇಗ ಹೋಗ್ತೀನಿ ಅಂತಾರೋ ಅವರೆಲ್ಲ ಸೆಲ್ಫಿಶ್. ಬೇಗ ಬನ್ನಿ ದೇವ್ರೆ ಅಂದ್ರೂ ಸೆಲ್ಫಿಶೇ. ಎಷ್ಟು ಜನ ಕೇಳಿ ಹೊಟ್ಟೆ ಅವ್ರು ಕಳ್ತಾರೋ ಗೊತ್ತಿಲ್ಲ. ಆದರೆ ಪೌಲನೇನು ಹೇಳ್ತಾರೆ, ನಾನು ಹೋಗ್ಲಾ ಬೇಡವಾ, ಸರಿ ಬೇಡ ಇರ್ತೀನಿ, ಇದ್ದು ಪ್ರಾಜೆಕ್ಟ್ ಮುಗಿಸ್ತೀನಿ. ನೋಡಿ, ಹೋಗೋದ ಬೇಡವಾ ಅಂತ ಡಿಸೈಡ್ ಮಾಡ್ತಾನೆ. ಇವತ್ತಿರ್ತೀಯ ನಾಳೆ ಇರಲ್ಲ. ಇದಕ್ಕೊಂದು ಬೈಬಲ್ ಬೇರೆ ನಿನಗೆ ಪ್ರಸಂಗಕ್ಕೆ. ದೇವ್ರ ಮಕ್ಕಳೇ, ನಾವು ಇರ್ತೀವೋ ಇಲ್ವೋ ನಾಳೆ ಗೊತ್ತಿಲ್ಲ ಅಂದಮೇಲೆ ನೀನೇನು ಮಾತಾಡ್ತೀಯ? ನನಗೆ ಗೊತ್ತು ಇರ್ತೀವಿ. ನಾಳೆ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದರೆ ಪ್ರೀಚ್ ಮಾಡೋಕ್ಕೇನು ಇಲ್ಲ ನಿನಗೆ. ನನಗೆ ಗೊತ್ತು, our people will live long in the name of Jesus. They will finish their project in the name of Jesus. ಲಕ್ಷಾಂತರ ರೂಪಾಯಿ ದೇವ್ರಿಗಾಗಿ ಕೊಡೋವರೆಗೂ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ. ದೊಡ್ಡ ಕಾರ್ಯ ದೇವರು ಈ ಭೂಮಿಯಲ್ಲಿ ನಿನ್ನ ಮುಖಾಂತರ ಮಾಡಿಸ್ತಾರೆ. ನೀನು ಮಾಡೇ ಮಾಡ್ತೀಯ. ಸರಿ, ಈಗ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ದೇವರು ಇಲ್ಲಿ ನೋಡು ಅಂದರು. ಎಲ್ಲಿ ನೋಡು? ಶಿಲುಬೆಯಲ್ಲಿ ನೋಡು. ಇದನ್ನು ನೆನೆಸ್ಕೋ, ಮೆಡಿಟೇಟ್ ಮಾಡು. ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿ. ಏನು ನೆನೆಸ್ಕೊಬೇಕು? ನನಗಾಗಿ ನೀನು ದರಿದ್ರನಾದ್ದರಿಂದ ನಾನು ಐಶ್ವರ್ಯವಂತನಾಗೇ ಆಗ್ತೀನಿ, ನಾನು ಚೆನ್ನಾಗಿದ್ದೇ ಇರ್ತೀನಿ, ಅನೇಕ ವರ್ಷ ನಾನು ಬದುಕ್ತೀನಿ. ಇದೆಲ್ಲ ನಿನ್ನೊಳಗಡೆ ಬಂದು ಡೈಲಿ ಕನ್ಫೆಸ್ ಮಾಡು, ಅರಿಕೆ ಮಾಡು, ಅದರಲ್ಲಿ ದೃಢವಾಗಿ ನಿಲ್ಲು. ಅದಕ್ಕೆ ದೇವರು ಹೇಳ್ತಾರೆ, ಲುಕ್ ಆ್ಯಂಡ್ ಲಿವ್. ಅಂದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದಕ್ಕೆ ಕಾರಣ ಶಾಪನೆಲ್ಲ ತೆಗೆದುಬಿಟ್ರಂತೆ. ಗಲೇಷಿಯನ್ಸ್ 3:13 ಏನು ಹೇಳುತ್ತೆ? ನಮಗಾಗಿ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ, ನನ್ನ ನಿಮಿತ್ತ ನಿಮ್ಮ ನಿಮಿತ್ತ ಶಾಪವಾದನು. ಎಲ್ಲರೂ ಹೇಳಿ, ನನ್ನ ನಿಮಿತ್ತ ಶಾಪವಾದನು. ಏನಕ್ಕೆ ಅಂದರೆ ಇನ್ನು ಮೇಲೆ ಶಾಪ ಇರಬಾರ್ದು. ವಾಟ್ ಈಸ್ ಕರ್ಸ್? ಶಾಪ ಅಂದರೆ ಏನು? ಒಬ್ಬ ಮನುಷ್ಯ ಚೆನ್ನಾಗಿಲ್ಲದೆ, ದರಿದ್ರನಾಗಿ, ಏನು ಇಲ್ಲದೆ ವರ್ಗೂ, ಅವನಿಗೆ ರೋಡ್ಗೆ ಬರೋವರೆಗೂ ದರಿದ್ರನಾಗಿದ್ದು, ಅವನ ಹತ್ರ ಎಂಟಿ ಆಗೋವರೆಗೂ ಈ ಶಾಪ ಬಿಡೋದಿಲ್ಲ. ಕೆಲವರು ಹೇಳ್ತಾರೆ ನೋಡಿ, ಚೆನ್ನಾಗೇ ಆಗೋಕ್ಕಾಗಲ್ಲ ಪಾಸ್ಟರ್, ಯಾರು ಮಾಡಿ ಶಾಪನೋ ಗೊತ್ತಿಲ್ಲ. ಅಂದರೆ ಶಾಪ ಇದ್ದ ಮೇಲೆ ಚೆನ್ನಾಗೇ ಇರೋಕ್ಕಾಗಲ್ಲ. ಶಾಪ ಇದ್ದರೆ ಅವ್ರು ಚೆನ್ನಾಗಿರಲ್ಲ. ಅಂದರೆ ಒಬ್ಬ ಮನುಷ್ಯನ ಏನು ಇಲ್ಲದೆ ಮಾಡೋದೇ ಶಾಪ. ಆಶೀರ್ವಾದ ಹೆಂಗೆ? ಶಾಪನೇ ಇಷ್ಟು ಪವರ್ಫುಲ್ ಆಗಿದ್ದರೆ ಆಶೀರ್ವಾದ ಇನ್ನೆಷ್ಟು ಪವರ್ಫುಲ್ ಆಗಿರ್ಬೋದು. ನಾನೇನು ಹೇಳ್ತೀನಿ ಗೊತ್ತಾ? ಬ್ಲೆಸ್ಸಿಂಗ್ ಈಸ್ ಆಲ್ಸೋ ಲೈಕ್ ಕರ್ಸ್ ಓನ್ಲಿ. ಹೆಂಗಂದರೆ ಶಾಪ ಒಬ್ಬ ಮನುಷ್ಯನ ಏನು ಇಲ್ಲದೆ ಹೇಗೆ ಮಾಡುತ್ತೋ, ದೇವರ ಆಶೀರ್ವಾದ ಒಬ್ಬ ಮನುಷ್ಯನ ಆಶೀರ್ವದಿಸೋವರೆಗೂ ಅವನ್ನ ಬಿಡೋದೇ ಇಲ್ಲ. ದಿಸ್ ಈಸ್ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್. ಶಾಪ ನಮಗಾಗಿ ಶಾಪವಾಗಿ ಶಾಪನೆಲ್ಲ ತೆಗೆದುಬಿಟ್ರು. ಇವಾಗ ಇದರಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ಗಳಿದ್ದಾರೆ. ಕಣ್ಣು ಮುಚ್ಚಿದ ತಕ್ಷಣ ಹೇಳ್ತಾರೆ, ನಾನೊಂದು ಕೆಲವೊಂದು ಶಾಪಗಳನ್ನ ನೋಡ್ತಾ ಇದ್ದೀನಿ. ಒಂದು ಕತ್ತಲೆಯನ್ನು ನೋಡ್ತಾ ಇದ್ದೀನಿ. ಕಣ್ತೆಗಿ, ಕಣ್ಣು ಮುಚ್ಕೊಂಡೇ ಪ್ರೇಯರ್ ಮಾಡಿದ್ರೆ ಕತ್ತಲೆನೇ ಕಾಣಿಸೋದು. ಇದಕ್ಕೆ ಸ್ವಲ್ಪ ಸ್ಪೆಷಲಿಸ್ಟು. ಕಂಟಿನ್ಯೂ 7 ವಾರ ಹೊಡಿಬೇಕು ಇದನ್ನು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊಡೆಯೋದಕ್ಕಿಂತ ಇವ್ರು ನಿಂತ್ಕೊಂಡು 7 ವಾರದಲ್ಲಿ ಹೊಡೆದು ಬಿಸಾಕ್ಬಿಡ್ತಾರೆ. 3 ಡೇಸ್ ಕಂಟಿನ್ಯೂ ಆಗಿ ಬಂದರೆ ನಾವು ಎಲ್ಲ ಬ್ರೇಕ್ ಮಾಡಿಬಿಡ್ತೀವಿ. ಇವರು ಹಂಗೆ ಬಿಲ್ಡರ್ಸ್ ಇವರು. 3 ಡೇಸ್ ಬಂದುಬಿಟ್ರೆ ಎಲ್ಲ ಬಿಲ್ಡರ್ಸ್ ಎಲ್ಲ ಬಿಲ್ಡ್ ಮಾಡಿಬಿಡಿ, ಎಲ್ಲ ಬ್ರೇಕ್ ಮಾಡಿ ಹಂಗೆ ಬರ್ತಾ JCB ತೊಗೊಂಬಂದು ಎಲ್ಲ ಬಿಲ್ಡ್ ಮಾಡಿ ಎಲ್ಲ ಕರೆಕ್ಟ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಅಪ್ಪ, ಯೇಸು ಸ್ವಾಮಿ ಮಾಡದೇ ಇರೋದನ್ನು ನೀವು ಏನು ಮಾಡೋಕ್ಕಾಗಲ್ಲ. ನೋಡಿ, ಕೆಲವ್ರಿಗೆ ದೆವ್ವ ಇರುತ್ತೆ, ಅವ್ರಿಗೆ ಡೆಲಿವರೆನ್ಸ್ ಬೇಕು. ಯಾಕೆ ಗೊತ್ತಾ? ಅವ್ರಿಗೆ ಬೇಕು, ಅವ್ರು ಇನ್ನೂ ಸರಿಯಾಗಿ ನಂಬಿಲ್ಲ ಅಷ್ಟೇ. ಅಂಥವ್ರಿಗೆ ಒಂದು ಡೆಲಿವರೆನ್ಸ್ ಮಾಡಬೇಕು, ದೆವ್ವ ಓಡಿಸ್ಬೇಕು. ಇದೆ, ದೆವ್ವ ಓಡಿಸೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ದೆವ್ವ ಓಡಿಸೋದು ಇದೆ.
ಶಾಪದಿಂದ ಆಶೀರ್ವಾದಕ್ಕೆ ಪ್ರೇಯರ್ ಮಾಡೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಇದೇ ಸ್ಪೆಷಲ್ ಪ್ರಾಜೆಕ್ಟ್ ಥರ ಮಾಡಬಾರ್ದು. ಅವ್ರಿಗೆ ಚೆನ್ನಾಗಿ ಕಲಿಸ್ಕೊಡಿ, ಇನ್ನು ಮೇಲೆ ದೆವ್ವ ಅಟ್ಯಾಕ್ ಮಾಡೋದೇ ಇಲ್ಲ. ಸೊ ಈಗ ಯಾರಾದರೂ ನಮ್ಮ ಮೇಲೆ ಕೈ ಇಟ್ಬಿಟ್ಟು ಶಾಪ ಇದೆ, ತಲೆ ಮೇಲೆ ಶಾಪ ಇದೆ ಅಂದರೆ ಏನು ಹೇಳ್ತೀರಾ ಗೊತ್ತಾ? ನೀವು ಏನು ಹೇಳ್ತೀರಾ? ನಿಮ್ಮ ತಲೆ ಮೇಲೆ ಕೈ ಇಟ್ಬಿಟ್ಟು ಯಾರಾದರೂ ನಿಮ್ಮ ಮೇಲೆ ಶಾಪ ಇದೆ ಅಂದರೆ ಏನು ಹೇಳ್ತೀರಾ? ಅವ್ರಿಗೆ ಈ ವಾಕ್ಯ ಏನು ಹೇಳಿ. ಪ್ರಾವರ್ಬ್ಸ್ 10:6, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 10ನೇ ಅಧ್ಯಾಯ 6ನೇ ವಾಕ್ಯ. ತಲೆ ಮೇಲೆ ಏನಿದೆ ನೋಡೋಣ. Blessings are on the head of the righteous. Blessings are on the head of the righteous. ನನ್ನ ತಲೆ ಮೇಲೆ ಏನಿದೆ? ಯಾರಾದರೂ ತಲೆ ಮೇಲೆ ಕೈ ಇಟ್ಟು ಶಾಪ ಇದೆ ಅಂದರೆ ಅದನ್ನ ಎತ್ಬಿಟ್ಟು ಜ್ಞಾನೋಕ್ತಿಗಳು ಬರೆದ ಪುಸ್ತಕ 10ನೇ ಅಧ್ಯಾಯ 6ನೇ ವಾಕ್ಯ ಓದಿ ಪಾಸ್ಟರ್ ಅಂತ ಅವ್ರಿಗೆ ಹೇಳ್ಬಿಡಿ. ನನ್ನ ತಲೆ ಮೇಲೆ ಶಾಪ ಇಲ್ಲ, ನೀತಿವಂತನ ತಲೆಯ ಮೇಲೆ ಆಶೀರ್ವಾದ. ಹೌದಮ್ಮ? ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ನಿನ್ನ ತಲೆ ಆಶೀರ್ವಾದದ ನೆಲೆ. ಎಲ್ಲರೂ ಹೇಳಿ, ನನ್ನ ತಲೆ ಆಶೀರ್ವಾದದ ನೆಲೆ. ನನ್ನ ತಲೆ ಮೇಲೆ ದೇವರ ಆಶೀರ್ವಾದ ಐತೆ. ನನ್ನ ತಲೆ ಮೇಲೆ ದೇವರ ಆಶೀರ್ವಾದ ಐತೆ. ನೋ ಮೋರ್ ಕರ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಐ ಕ್ಯಾರಿ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್. ಏನಪ್ಪ, ನನ್ನ ತಲೆ ಮೇಲೆ ಆಶೀರ್ವಾದ ಹೊತ್ಕೊಳ್ಳೋಷ್ಟು ನಾನು ಭಾಳ ಒಳ್ಳೆಯವನ? ಇಲ್ಲಪ್ಪ, ನಾನು ಒಳ್ಳೆಯವನಲ್ಲ. ಒಬ್ಬರು ಒಳ್ಳೆಯವರು ನನಗಾಗಿ ನನ್ನ ಜಾಗ ಅವ್ರು ತಗೊಂಡು ಅವ್ರ ಜಾಗ ನನಗೆ ಕೊಟ್ಟು ಇವತ್ತು ಸೂಪರಾಗಿ ನನ್ನ ಇಟ್ಟಿದ್ದಾರೆ ಅಂದರೆ ಕಾರಣ ಶಿಲುಬೆ. ಅದನ್ನು ನೋಡಿದವರು ಚೆನ್ನಾಗಿರ್ತಾರೆ, ಅದನ್ನು ನೋಡಿದವರು ಬದುಕ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ಕಣ್ಣು ಇಲ್ಲಿ ತಿರುಗಿಸು. ಸೊ ಕ್ರಾಸ್ ಈಸ್ ಅವರ್ ಮೆಸೇಜ್. ಶಾಪ ಹಳೆ ಒಡಂಬಡಿಕೆಯಲ್ಲಿ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಶಾಪ ಇಲ್ಲ. ಶಾಪನ್ನೇ ಕೇಳ್ತಾ ಇದ್ದಿಂದ ಅಯ್ಯೋ ಪಾಪ, ಏನು ಮಾಡೋಕ್ಕಾಗಲ್ಲ. ಇನ್ನು ಶಾಪದ ಮೆಸೇಜ್ ನೀನು ಕೇಳುತ್ತಿರುವೆ ಆದರೆ ನಿನ್ನ ಹತ್ರ ಅಯ್ಯೋ ಪಾಪ ಅನ್ನೋರು ಯಾರೂ ಇಲ್ಲ ಲೋಕದಲ್ಲಿ. ಹಳೇ ಕಾಲದಲ್ಲಿ ಎಲ್ಲರೂ ದೇ ವೇರ್ ಅಂಡರ್ ಕರ್ಸ್. ಸರಿ, ಅದಕ್ಕೆ ಉದಾಹರಣೆ ಇನ್ನೊಂದು ವಾಕ್ಯ ಹೇಳ್ತೀನಿ ನೋಡಿ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 1ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಕೈಕೊಂಡ್ರೆ ಮಾಡಿದ್ರೆ 1ರಿಂದ 13ವರೆಗೂ ಆಶೀರ್ವಾದ ನಿನಗೆ. ಮಾಡೋಕ್ಕಾಗ್ತೈತಾ? ಆಗಲ್ಲ ಅಂದಮೇಲೆ ಅದು ನಿನಗಲ್ಲ, ಹೋಗು. 1ರಿಂದ 13 ಆಶೀರ್ವಾದಗಳು ಐತೆ. 1ರಿಂದ 13ನೇ ವಾಕ್ಯದವರೆಗೂ ಎಲ್ಲ ಆಶೀರ್ವಾದಗಳು ಐತೆ. ನೀನೆಲ್ಲ ಜನಾಂಗಗಳಿಗಿಂತ ಆಶೀರ್ವಾದವಾಗಿರ್ತೀಯ, ನೀನು ಸಾಲ ತಗೊಳ್ಳೋದಿಲ್ಲ, ನೀನು ಕೊಡ್ತೀಯ, ನಿನ್ನನ್ನು ದೇವರು ಶಿರಸ್ಸಾಗಿ ಇಟ್ಟಿದ್ದಾರೆ, ಈ ರೀತಿ ಎಲ್ಲ ಆಶೀರ್ವಾದಗಳು ಐತೆ. ಯಾವುದೂ ಅವ್ರಿಗೆ ಸ್ವಂತನೇ ಇಲ್ಲ. ಅದು ಯಾಕೆ ಗೊತ್ತಾ? ಮೇಲೆ ಕ್ವಶನ್ ಏನೈತೆ ಗೊತ್ತಾ? ನೀನು ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆದ್ರೆ ಅದು ನಿನಗೆ. ನಡೆಯೋಕ್ಕಾಗುತ್ತಾ? ಆಗುತ್ತಾ? ಆರ್ ಯು ಪರ್ಫೆಕ್ಟ್? ಮತ್ತು ಹೆಂಗೆ ಆಶೀರ್ವಾದ ನಿಮಗೆ? ಈಗ ಒಂದು ಆಶೀರ್ವಾದ ಬರಬೇಕು ಅಂದರೆ ಜನ ಏನು ಹೇಳಬೇಕು? ದೇವರ ಆಶೀರ್ವಾದ ನಿನ್ನ ಮೇಲಿದೆ ಅಂದರೆ ಏನು ಹೇಳ್ಬೇಕು ನೀವು? ಆಮೇನ್ ಹೇಳಬೇಕು. ನೀನು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡ್ತೀರಾ ಅಂದರೆ ಏನು ಹೇಳಬೇಕು? ಹೇಳಿ. ಆಮೇನ್ ಅಂದರೆ ನಿಮಗೆ. ಎಲ್ಲ ಜನಾಂಗಗಳಿಗಿಂತ ನೀವು ಆಶೀರ್ವಾದವಾಗಿರ್ತೀರಾ. ದೇವರು ನಿನ್ನನ್ನು ಶಿರಸ್ಸಾಗಿ ಇಡ್ತಾರೆ. ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಅನೇಕರಿಗೆ ದುಡ್ಡು ಕೊಡೋ ಥರ ಅನೇಕರಿಗೆ ಆಶೀರ್ವಾದವಾಗಿ ದೇವರು ನಿನ್ನನ್ನು ಇಡ್ತಾರೆ. ಚಿನ್ನ ಬೆಳ್ಳಿ ಆಶೀರ್ವಾದ ನಿನ್ನ ಹತ್ರ ಇರ್ತೈತೆ ನೋಡಿ. ನೀವು ಹೇಳ್ದಂಗೆ ಇಲ್ಲಿ ಯಾರೂ ಹೇಳಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ಇವ್ರೇನು ಹೇಳ್ತಾರೆ ನೋಡಿ, ಅದೇ ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 27ನೇ ಅಧ್ಯಾಯ 11ರಿಂದ 26ವರೆಗೂ ಫುಲ್ ಆಫ್ ಕರ್ಸಸ್. 27:11. ಲೇವಿಯರು ಗಟ್ಟಿಯಾದ ಸ್ವರದಿಂದ ಇಸ್ರಾಯೇಲರೆಲ್ಲರಿಗೂ, ಶಿಲ್ಪಿಯ ಕೆಲಸವಾಗಿರುವ ಮರದ ವಿಗ್ರಹವು ಲೋಹ ವಿಗ್ರಹವು ಯೆಹೋವನಿಗೆ ಹೇಯವಾದುದರಿಂದ ಅವನನ್ನು ಮಾಡಿಸಿದ ಗೋಪ್ಯವಾಗಿ ನಿಲ್ಲಿಸಿಕೊಂಡವನಾದರೂ ಶಾಪಗ್ರಸ್ತ ಅನ್ನಲಾಗಿ ಜನರು ಹೌದು ಅನ್ನಬೇಕು. ಹೌದು ಅನ್ನಬೇಕು. And all the people shall answer and say amen. ಲೇವಿಯರು ತಂದೆ ತಾಯಿಗಳನ್ನು ಅವಮಾನ ಪಡಿಸಿದವನು ಶಾಪಗ್ರಸ್ತ ಎನ್ನಲಾಗಿ and all the people say amen. ಜನರೆಲ್ಲರೂ ಹೌದು ಅನ್ನಬೇಕು. ಅವರು ಮತ್ತೊಬ್ಬನ ಮೇರೆಯನ್ನು
ಸರಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಆಮೆನ್. ಅವರು ಕುರುಡರಿಗೆ ದಾರಿ ತಪ್ಪಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ನೋಡಿ, ಶಾಪಗ್ರಸ್ತ 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 ಅನ್ನೋದಕ್ಕೆಲ್ಲ ಜನ ಏನು ಹೇಳ್ಬೇಕು? ಹೌದು, ಆಮೇನ್ ಆಮೇನ್ ಅಂದ್ರೆ. ಇವಾಗ 26ನೇ ವಾಕ್ಯ ಓದಿ. ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಬಟ್ಟು ಕೈಕೊಳ್ಳದೆ ಇರುವವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಆಮೇನ್. ಈಗ ಧರ್ಮೋಪದೇಶ ಕಾಂಡ 28:2 ಕಂಟಿನ್ಯೂಷನ್ ಇದು. ನೀವು ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಅಲ್ಲಿ ಆಮೇನ್ ಹೇಳಕ್ಕೆ ಒಬ್ರು ಇಲ್ಲ. ನೆಕ್ಸ್ಟ್, ಯಾವ್ಯಾವೆಂದರೆ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ನೋಡಿ, ಎಲ್ಲ ಒಳ್ಳೇದು ಮಾತಾಡ್ತಾ ಇದ್ದಾರೆ, ಯಾರು ಆಮೇಲೆ ಹೇಳಕ್ಕಿಲ್ಲ. ಯಾಕೆ ಗೊತ್ತಾ? ದೇ ವೇರ್ ನಾಟ್ ಕ್ವಾಲಿಫೈಡ್ ಫಾರ್ ಬ್ಲೆಸ್ಸಿಂಗ್ಸ್. ಅದಕ್ಕೆ ಶಾಪಗ್ರಸ್ತನಾಗುವನು ಅಂದರೆ ಎಲ್ಲರೂ ಆಮೇನ್ ಆಮೇನ್, ಎಲ್ಲ ಶಾಪಗಳಿಗೆ ಆಮೇನ್ ಆಮೇನ್ ಅಂತಾರೆ. ದೇವರು ಆಶೀರ್ವದಿಸ್ತಾರೆ ಅಂದಾಗ ಅಲ್ಲಿ ಆಮೇನ್ ಹೇಳಕ್ಕಿಲ್ಲ. ಯಾಕೆಂದರೆ 10 ಕಮ್ಯಾಂಡ್ಮೆಂಟ್ಸ್ ನೆರವೇರಿಸೋನು, ಪರ್ಫೆಕ್ಟ್ ಆಗಿರೋನು ಒಬ್ಬನು ಅಲ್ಲಿ ಇಲ್ಲದೆ ಇರೋದ್ರಿಂದ ಪ್ರಾಸ್ಪರಿಟಿಗೆ, ಬ್ಲೆಸ್ಸಿಂಗ್ಗೆ ಅವರು ಆಮೇನ್ ಹೇಳಕ್ಕಾಗಿಲ್ಲ. ಸೊ ಆ ಪ್ರಾಮಿಸ್ ಎಲ್ಲ ನಮಗೆ ಸ್ವಂತನೇ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಈ ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 1-13 ಆಶೀರ್ವಾದ ಎಲ್ಲ ನನಗೂ ನಿಮಗೂ ಬರಲ್ವಾ ಪಾಸ್ಟರ್? ಬರುತ್ತಾ ಬರಲ್ವಾ? ಬರುತ್ತಾ ಬರಲ್ವಾ? ಬರುತ್ತಾ ಬರಲ್ವಾ? ಹೆಂಗೆ? ಅಷ್ಟು ಪರ್ಫೆಕ್ಟಾ ನೀವು? ಎಲ್ಲ ತನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುವವರಿಗೆ ಮಾತ್ರನೇ ಆಶೀರ್ವಾದ. ಹಂಗೆ ಇದ್ರೆ ಆ ಆಶೀರ್ವಾದ ನನಗೆ ಸ್ವಂತ ಇಲ್ಲ. ಮತ್ತು ಈ ಪ್ರಾಮಿಸನ್ನು ನಾನು ಹೆಂಗೆ ಎತ್ಕೊಳ್ಳೋದು? ಈ ವಾಗ್ದಾನನ, ಹಳೆ ಒಡಂಬಡಿಕೆಯಲ್ಲಿರೋ ವಾಗ್ದಾನನ ನನಗೆ ಹೆಂಗೆ ಸ್ವಂತ ಆಗುತ್ತೆ ಅಂದರೆ 2 ಕೊರಿಂಥದವ್ರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 20ನೇ ವಾಕ್ಯ. ದ ಬುಕ್ ಆಫ್ 2 Corinthians 1st chapter verse 20. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿಯೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಅಷ್ಟೇ. ಈಗ ನೀವು ಆಮೇನ್ ಅಂತ ಹೇಳ್ಬೋದು. ಹೊಸ ಒಡಂಬಡಿಕೆಯಲ್ಲಿರೋರು ಎಲ್ಲ ಆಶೀರ್ವಾದಕ್ಕೆ ಆಮೇನ್ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ ದೇವರು ಇಟ್ಬಿಟ್ರು. ಈಗ ಥ್ರೂ ಕ್ರೈಸ್ಟ್ ಆಲ್ ದ ಪ್ರಾಮಿಸಸ್ ಆರ್ ಆಮೇನ್ ಫಾರ್ ಮೀ, ನಾಟ್ ಬಿಕಾಸ್ ಆಫ್ ಮೀ, ಇಟ್ಸ್ ಬಿಕಾಸ್ ಆಫ್ ಕ್ರಾಸ್. ಒಬ್ಬನ ವಿಧೇಯತ್ವೆಯಿಂದ ಒಬ್ಬರು ವಿಧೇಯತೆ ಆದ್ರಂತೆ ಅದರಿಂದ ಎಲ್ಲ ಆಶೀರ್ವಾದ ಬಂತಂತೆ. ನಿನ್ನ ವಿಧೇಯತ್ವದಿಂದ, ನಿನ್ನ ಒಬೀಡಿಯನ್ಸಿಂದ ಯಾವ ಆಶೀರ್ವಾದನೂ ಬಂದಿಲ್ಲ. ಒಬ್ಬರ ವಿಧೇಯತ್ವೆ, ಒಬ್ಬರ ಒಬೀಡಿಯನ್ಸಿಂದ ಎಲ್ಲ ಬಂತು ಅಷ್ಟೇ. ಅದಕ್ಕೆ ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೋ ಏನೂ ಇಲ್ಲ. ಹೇಳ್ಕೊಬೇಕಾಗಿದ್ದೆಲ್ಲನೂ ದೇವ್ರ ಬಗ್ಗೆ ಮಾತ್ರ. ಸೊ ಆಲ್ ಗ್ಲೋರಿ ಗೋಸ್ ಟು ಗಾಡ್. For all God's promises have been fulfilled in Christ with a resounding yes. Now I and you can tell yes. And through Christ, Amen. ಎಲ್ಲರೂ ಹೇಳಿ, through Christ, Amen. ಈಗ ಎಲ್ಲ ಆಶೀರ್ವಾದಗಳು ಆಮೇನ್. ಬೈಬಲಲ್ಲಿರುವಂಥ ಎಲ್ಲ ಪ್ರಾಮಿಸಸ್ ಆಮೇನ್. ಯಾಕೆ? ನಾಟ್ ಬೈ ಮೀ, ಥ್ರೂ ಕ್ರೈಸ್ಟ್. ನಾನು ನೀನು ಪರ್ಫೆಕ್ಟಾಗಿದ್ದು ಎತ್ಕೊಬೇಕಂದ್ರೆ ಈ ಜನ್ಮದಲ್ಲಿ ಎತ್ಕೊಳ್ಳಲ್ಲ. ಯಾಕೆ? ರೋಮಪುರದವ್ರು ಬರೆದ ಪುಸ್ತಕ 3ನೇ ಅಧ್ಯಾಯ 10ನೇ ವಾಕ್ಯ. ಬೇಗ ಕೆಲವೊಂದು ವಾಕ್ಯಗಳನ್ನ ಹಂಗೆ ಪಟ ಅಂತ ಬೇಗ ಓದಿ. ಕನ್ನಡದಲ್ಲಿ ಮಾತ್ರ ಓದ್ಬಿಡಿ. ದ ಬುಕ್ ಆಫ್ ರೋಮನ್ಸ್ 3:10.
ನೀತಿವಂತನೂ ಇಲ್ಲ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಒಬ್ಬನೂ ಇಲ್ಲ. ಮತ್ತೆ ಹೆಂಗೆ ಈ ಆಶೀರ್ವಾದ ಬರುತ್ತೆ? ನೀತಿವಂತನು ಒಬ್ಬನೂ ಇಲ್ವಂತೆ. ಮತ್ತೆ ಹೆಂಗಪ್ಪ ಆಮೇಲೆ ಹೇಳೋಕ್ಕಾಗುತ್ತೆ? ನಾಟ್ ಬೈ ಮೀ, ಇಟ್ಸ್ ಥ್ರೂ ಕ್ರೈಸ್ಟ್. ನೀತಿವಂತನು ಒಬ್ಬನೂ ಇಲ್ಲ. ವರ್ಸ್ 12. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಒಬ್ಬನೂ ಒಳ್ಳೇದು ಮಾಡೋನು ಇಲ್ಲವೇ ಇಲ್ವಂತೆ. ಮತ್ತೆ ಹೆಂಗೆ ನಿನಗೆಲ್ಲ ಆಶೀರ್ವಾದ ಬರುತ್ತೆ? ಬೈಬಲೇ ಹೇಳುತ್ತೆ. ಪಾಸ್ಟರ್, ನಾವೆಲ್ಲ ಎಷ್ಟೋ ಅಷ್ಟರ ಮಟ್ಟಿಗೆ ಆಗ್ಲಿಂದ ನೋಡಿ ಪರಿಶುದ್ಧವಾಗಿರೋದಕ್ಕೆ ಇಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ಏನಿಲ್ಲ, ಒಬ್ಬನೂ ಇಲ್ಲ ಅಂತ ಬೈಬಲೇ ಹೇಳಿದ ಮೇಲೆ ನೀನೇನು ಹೊಗಳ್ಕೊಳ್ತಾ ಇದ್ಯಾ? ಕೆಲವರು ಹೇಳ್ತಾರೆ, ಅವ್ರ ಅಜ್ಜಿ ತಾತ ಮಾಡಿದ ಪ್ರೇಯರ್ ಪಾಸ್ಟರ್, ಅವ್ರ ಪುಣ್ಯ ಪಾಪ. ಇವರೆಲ್ಲ ಚೆನ್ನಾಗಿದೆ. ಅಪ್ಪ, ಅಜ್ಜಿ ತಾತ ಮಾಡಿದ್ದು ಪುಣ್ಯನೂ ಇಲ್ಲ, ಕರ್ಮನೂ ಇಲ್ಲ, ಯೇಸು ಕ್ರಿಸ್ತನ್ ಮಾಡಿದ್ರಿಂದನೇ ಇವತ್ತು ನಾನು ನೀವು ಚೆನ್ನಾಗಿರೋದು. ಯಾಕೆ ಗ್ಲೋರಿ ಅಜ್ಜಿ ಕೊಡ್ತೀಯ? ಅವ್ರು ಹೇಳಿ ಆಶೀರ್ವದಿಸಿದ್ರು, ಪಾಪ ದೊಡ್ಡವರು ಆಶೀರ್ವದಿಸಿದ್ರು, ಆಶೀರ್ವಾದ ನಮ್ಮ ಮೇಲಿದೆ, ತೊಂದರೆ ಇಲ್ಲ. ನಮ್ಮ ಅಜ್ಜಿನ ಸಾಯಕ್ಕಿಂತ ಮುಂಚೆ ನೀನು ಚೆನ್ನಾಗಿರ್ತೀಯಪ್ಪ, ನೀನು ಚೆನ್ನಾಗಿರ್ತೀಯ ಅಂತ ಯಾವಾಗಲೂ ನನ್ನನ್ನು ಆಶೀರ್ವದಿಸೋರು. ಅವ್ರ ಬಾಯಿನ ಮಾತಿನ ಥರನೇ ಚೆನ್ನಾಗಿದ್ದೀನಿ. ತಂದೆ ತಾಯಿನ ಘನಪಡಿಸಿ ಅಂತ ಬೈಬಲ್ ಹೇಳುತ್ತೆ, ದೊಡ್ಡವ್ರನ್ನ ಘನಪಡಿಸಿ ಅಂತ ಇದೆ. ಅದೆಲ್ಲ ನಾವು ಏನು ಹೇಳ್ತಾ ಇಲ್ಲ. ಆದರೆ ಇವತ್ತು ನಾನು ನೀವು ಕ್ವಾಲಿಫೈ ಆಗಿರೋದು ಅಜ್ಜಿ ತಾತಯಿಂದ ಅಲ್ಲ, ಯೇಸು ಕ್ರಿಸ್ತನಿಂದ. 12 ಆಯ್ತಲ್ಲ. 23. ಎಲ್ಲರೂ ಪಾಪ ಮಾಡಿಬಿಟ್ರು. ಎಲ್ಲರೂ ಹೇಳಿ, ಎಲ್ಲರೂ ಪಾಪ ಮಾಡಿಬಿಟ್ರು. ಹೇಳಿ, ಅಯ್ಯೋ ಪಾಪ, ಎಲ್ಲರೂ ಪಾಪ ಮಾಡಿಬಿಟ್ರು ಪಾಪ. ಮತ್ತು ಯಾರು ತಾನೇ ಹೊಂದ್ಕೊಳ್ಳೋಕ್ಕಾಗುತ್ತೆ ಹೊಸ ಒಡಂಬಡಿಕೆಯಲ್ಲಿ? ಈಗ ಹೊಸ ಒಡಂಬಡಿಕೆಯಲ್ಲಿ ನಾನೇನು ಮಾಡ್ತೀನಿ ಅನ್ನೋದ್ರಲ್ಲಿ ಆಶೀರ್ವಾದ ಇಲ್ಲ. ದ ಬುಕ್ ಆಫ್ ಗಲೇಷಿಯನ್ಸ್ 3rd chapter verse 12. ಗಲಾತ್ಯದವರು ಬರೆದ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯ. ಅದರ ನಿಯಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನು ಎಂದು ಬರೆದದೆ. But the law has nothing to do with faith. Instead, as the scripture says, whoever does everything the law requires will live. Does. ಹಳೆ ಒಡಂಬಡಿಕೆಯಲ್ಲಿ ಯಾರು ಮಾಡ್ತಾರೋ ಅವ್ರಿಗೆ ಕ್ರೆಡಿಟ್. ಹೊಸ ಒಡಂಬಡಿಕೆಯಲ್ಲಿ ಯಾರೆಲ್ಲ ಮಾಡಿಲ್ವೋ ಅವ್ರಿಗೆಲ್ಲ ಕ್ರೆಡಿಟ್. ಈಗ ಒಳ್ಳೆ ಸ್ಟೂಡೆಂಟು ಕೆಲವರು ಮೆರಿಟಲ್ಲಿ ಓದ್ತಾರೆ ನೋಡಿ. ಮೆರಿಟಲ್ಲಿ ಯಾರು ಓದ್ತಾರೆ ಅಂದರೆ ಚೆನ್ನಾಗಿ ಓದೋರಿಗೆ ಮೆರಿಟ್ ಕೊಡ್ತಾರೆ, ಮೆರಿಟ್ ಸ್ಟೂಡೆಂಟ್ ಅಂತ ಹೇಳ್ತಾರೆ. ಅವ್ರಿಗೆ ಫೀಸ್ ತಗೊಳ್ಳಲ್ಲ, ಯಾಕಂದರೆ ಚೆನ್ನಾಗಿ ಓದೋರು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋರಿಗೆ ಮೆರಿಟಲ್ಲಿ ಸೀಟ್ ಸಿಗುತ್ತೆ. ಏನು ಓದಿಲ್ಲದೆ ಇರೋನಿಗೆ ಮೆರಿಟಲ್ಲಿ ಸೀಟ್ ಸಿಗುತ್ತಾ? ಆದರೆ ಇಲ್ಲಿ ಸಿಗುತ್ತೆ. ಅದಕ್ಕೆ ಇದ್ರ ಹೆಸರು ಮೆರಿಟ್ ಅಲ್ಲ, ಅನ್ಮೆರಿಟೆಡ್ ಫೇವರ್. ಅಪ್ಪ ಕ್ರಾಸ್ ಎಲ್ಲನೂ ಬದಲಾಯಿಸ್ಬಿಡ್ತು, ಶಿಲುಬೆ ಎಲ್ಲನೂ ಬದಲಾಯಿಸ್ಬಿಡ್ತು. ನಾವು ಅನ್ಮೆರಿಟೆಡ್ ಫೇವರ್, ಯೋಗ್ಯತೆ ಇಲ್ಲದೆ ಇರೋರ್ನೆಲ್ಲ ಯೋಗ್ಯತೆ ನಾಗಿ ಮಾಡ್ತಾ ಐತೆ. ದಟ್ ಈಸ್ ಕಾಲ್ಡ್ ಕ್ರಾಸ್. ಈಗ ಒಬ್ಬ ಪಾಪಿ ಹತ್ರ ಹೋಗ್ತೀರಾ, ತುಂಬ ಪಾಪದಲ್ಲಿದ್ದಾನೆ, ಅವನ ಹತ್ರ ಹೋಗಿ ಏನು ಹೇಳ್ತೀರಾ? ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಪ್ಪ, ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ, ನಿನ್ನ ಪಾಪನೆಲ್ಲ ತೊಳಿತಾರೆ, ನಿನಗೆ ದೊಡ್ಡ ಆಶೀರ್ವಾದ ಕೊಡ್ತಾರೆ. ಈಗ ಪಾಪಿ ಏನು ಯೋಚನೆ ಮಾಡ್ತಾನೆ? ನನ್ನನ್ನು ಆಶೀರ್ವದಿಸ್ತಾರ? ಇಷ್ಟು ದೊಡ್ಡ ಪಾಪಿನ, ಇಷ್ಟು ಪಾಪ ಮಾಡಿದ್ರು ನನ್ನನ್ನು ಆಶೀರ್ವದಿಸ್ತಾರ ಅಂತ ಇವನ್ ಪ್ರಶ್ನೆ. ಅವನಿಗೆ ಉತ್ತರ ಏನು ಗೊತ್ತಾ? ಪಾಪನೇ ಮಾಡದೇ ಇರೋರು ಇಷ್ಟು ಕಷ್ಟನ ಅನುಭವಿಸ್ಬಿಟ್ರಲ್ಲ, ಯಾಕೆ? ಈ ಪಾಪಿ ಒಳ್ಳೇದಾಗಕ್ಕೆ. ಅದಕ್ಕೆ ಒಬ್ಬನ ಹತ್ರ ಹೋಗಿ ಸುವಾರ್ತೆ ಏನು ಸಾರ್ತೀವಿ ಗೊತ್ತಾ? ಎಷ್ಟೇ ದೊಡ್ಡ ಪಾಪಿ ಆದರೂ ದೇವ್ರು ನಿನ್ನನ್ನು ಕ್ಷಮಿಸ್ತಾರಪ್ಪ ಅಂತ ಯಾಕೆ ಹೇಳ್ತೀವಿ ಗೊತ್ತಾ? ಎಷ್ಟೇ ಪಾಪ ಮಾಡಿದ್ರು ಈಸ್ ವರ್ದಿ ಫಾರ್ ಬ್ಲೆಸ್ಸಿಂಗ್. ಯಾಕೆ ಗೊತ್ತಾ? ಪಾಪನೇ ಮಾಡದೇ ಇರೋರು ಒಬ್ಬರು ಶಿಲುಬೆಯಲ್ಲಿ ಸತ್ತು ಪ್ರಾಣ ಕೊಟ್ಟಿದ್ದಕ್ಕೆ ವರ್ದಿ ಇಲ್ಲದೆ ಇರೋನು ವರ್ದಿ ಆಗ್ಬಿಟ್ಟ. ಅದಕ್ಕೇನೆ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ತಿನ್ನಿರಿ. ಸುಮ್ಮನೆ ಬಾಯಿಗೆ ಗಬಕ್ ಗಬಕ್ ಅಂತ ಹಾಕಿ ತಿನ್ಬೇಡ, ಇದನ್ನ ನೆನೆಸ್ಕೋ. ಚೆನ್ನಾಗಿ ಬಾಯಲ್ಲಿ ರೊಟ್ಟಿನ ತಿಂದು. ಆವಾಗೆಲ್ಲ ನೋಡಿ ರೊಟ್ಟಿ, ಇವಾಗೆಲ್ಲ ಸೈಜ್ ರೌಂಡ್ ಮಾಡಿಬಿಟ್ರು. ಆವಾಗೆಲ್ಲ ರೊಟ್ಟಿ ಇಷ್ಟು ದೊಡ್ಡ ರೊಟ್ಟಿನ ಕೀಳೋರು. ಆಮೇಲೆ ಇವಾಗ ಎಲ್ಲರಿಗೂ ಕಪ್ಪಲ್ಲಿ ಕೊಟ್ಬಿಡ್ತೀವಿ. ಅವಾಗ ದೊಡ್ಡ ಕಪ್ಪು, ಒಂದು ಪಾಸ್ಟ್ರು ಒಂದು ದೊಡ್ಡ ಕಪ್ಪು ಇಟ್ಟಿರೋರು, ಇಷ್ಟು ದೊಡ್ಡ ಕಪ್ಪು ಹಿಂಗೆ ಇಟ್ಕೊಂಡು ಪಕ್ಕದಲ್ಲಿರೋ ಹತ್ರ ಒಂದೇ ಬಾಯಲ್ಲಿ
ಒಂದೇ ಎಂಜಿಲಲ್ಲೇ ಕುಡಿಬೇಕು. ಒಬ್ಬರು ಕುಡ್ದಿದ ತಕ್ಷಣ ಇದು ನಿಮಗಾಗಿ ಸುರಿಸಲ್ಪಟ್ಟಂಥ ರಕ್ತ ಅಂತ ಅದನ್ನು ಕುಡ್ದಿದ ತಕ್ಷಣ ಅವ್ರ ಪಕ್ಕದಲ್ಲಿರೋರು ಪಾಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಟ್ರೆಂಡ್ ಚೇಂಜ್ ಆಯಿತು. ಪಾಸ್ಟು ಸ್ವಲ್ಪ ಖರ್ಚಿಫಲ್ಲಿ ಸೈಡಲ್ಲಿ ಒರೆಸೋರು, ಇದು ನಿಮಗಾಗಿ ಸುರಿಸಲ್ಪಟ್ಟಂಥ ರಕ್ತ. ನಾವೇನು ಮಾಡ್ತಾಯಿದ್ವಿ, ಮೆತ್ತಿಗೆ ಗೊತ್ತಿದ್ದೀರ ಹಿಂಗೆ ತಿರ್ಸ್ಕೊಂಡು ಸೈಡಿಗೆ ಕುಡಿತೇವೆ. ಯಾಕಂದರೆ ಎಂಜಿಲು ಪಕ್ಕದಲ್ಲಿ ವಾಸನೆ, ಬಾಯಿ ವಾಸನೆ. ಅದಕ್ಕೆ ಏನು ಮಾಡ್ತೀವಿ, ಕಪ್ ಅಂದಿದ ತಕ್ಷಣ ಕಣ್ಣು ಮುಚ್ಕೊಂಡು ಸೈಡಿಂದ ಹಿಂಗೆ ಕುಡಿತಾ ಇದ್ವಿ. ಹಂಗೆ ತಿರ್ಸಿ ಕುಡ್ಕೊಂಡು ಹೋಗೋರು. ಇನ್ನು ಕೆಲವ್ರಿಗೆ ಹತ್ರ ಏನು ಗೊತ್ತಾ, ಕೊಟ್ಟಿದ ತಕ್ಷಣ ಗಡ 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 ಅಂತ ಕುಡಿತಾನೇ ಇರೋರು. ಅವನ ಕೈಲಿ ಕಪ್ಪು ಬಂದು ಕೈಗೆ ಬರೋಷ್ಟಕ್ಕೆ ಕೈಯಲ್ಲಿ ಚಿಪ್ಪೆ ಕಪ್ಪಲ್ಲಿರೋ ಗ್ರೇಪ್ಸ್ ವೈನ್ ಎಲ್ಲ ಖಾಲಿ. ಸ್ವಲ್ಪ ಕುಡಿಯಪ್ಪ ಅಂದ್ರೆ ಅವನ್ನೆಲ್ಲ ಕೊಡ್ಬಿಡ್ತಾ ಇದ್ದ. ಆ ಥರ ಈ ಥರ ಎಲ್ಲ ಕುಡಿದು ಖಾಲಿ ಮಾಡ್ತಾರೆ ಅಂದ್ಬಿಟ್ಟು ಇವತ್ತು ಒಂದೇ ಕಪ್, ನೀನು ಸೆಕೆಂಡ್ ಟೈಮ್ 2ನೇ ಕಪ್ ಕೇಳಬಾರ್ದು. ಒಂದೇ ಕಪ್ ಕುಡಿದ್ಬಿಟ್ಟು ಮುಗಿಸ್ಬಿಡು. ರೊಟ್ಟಿ ನಿಮಗಾಗಿ ಕೇಳಲ್ಪಡ್ತೀನಿ ಕೊಟ್ಟರೆ ಎಲ್ಲರಿಗೂ ಇಷ್ಟು ರೊಟ್ಟಿ ತರಬೇಕು. ಅದಕ್ಕೆ ಸುಮ್ಮನೆ ಸ್ಲೈಟಿಗೆ ವ್ಯಾಫರ್ ಥರ ಹಂಗೆ ಪಟ 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 ಕಮ್ಯುನಿಯನ್ ಟ್ರೆಂಡಿಂಗ್ ಎಲ್ಲ ಚೇಂಜ್ ಆಯಿತು. ಒಟ್ಟಿನಲ್ಲಿ ನೀನು ಅದನ್ನು ಅರ್ದು ತೊಗೊತೀಯೋ, ಮುರಿದು ತೊಗೊತೀಯೋ, ಅದನ್ನು ಕಿತ್ತು ತಿಂತೀಯೋ, ಇಲ್ಲ ಊದಿ ತೊಗೊತೀಯೋ, ಯಾವ ಥರ ತೊಗೊಳ್ತೀಯೋ, ನೀನು ಕಮ್ಯುನಿಯನ್ ತೊಗೊಳ್ಳೋದು ಮ್ಯಾಟ್ರ್ ಅಲ್ಲ. ದೇವ್ರು ಹೇಳಿದ್ರು ನೆನೆಸ್ಕೊಳ್ಳೋದಕ್ಕಾಗಿ ಇದನ್ನು ಮಾಡು. ಅದಕ್ಕೆ ನೀನು ತಿಂಗಳಿಗೆ ಒಂದ್ಸತಿ ಎತ್ತುತ್ತೀಯೋ, ದಿನ ಎಲ್ಲ ಕಮ್ಯುನಿಯನ್ ಎತ್ತಿದೋ, ಅದು ನಿನಗೆ ಸೇರಿದೆ. ಒಟ್ಟಿನಲ್ಲಿ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿ. ಸ್ತೋತ್ರ. ಆಮೆನ್. ಪೌಲನು ಹೇಳ್ತಾನೆ ಗಲೇಷಿಯನ್ಸ್ 2:20, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ. ಜೀವಿಸುವವನು ನಾನಲ್ಲ. ಎಲ್ಲರೂ ಹೇಳಿ, ನಾನಲ್ಲ. ಇಟ್ಸ್ ನಾಟ್ ಮೀ, ಇಟ್ಸ್ ಯು. ಇಟ್ಸ್ ನಾಟ್ ಮೀ, ಇಟ್ಸ್ ಯು. ಇಟ್ಸ್ ನಾಟ್ ಮೀ, ಇಟ್ಸ್ ಯು. ಹೊಸ ಒಡಂಬಡಿಕೆ ನಾನಲ್ಲ. ಹಳೆ ಒಡಂಬಡಿಕೆ ನಾನೇನು ಮಾಡ್ತೀನೋ ಅದಕ್ಕೆ ತಕ್ಕ ಪ್ರತಿಫಲ ಬರ್ತಾಯಿತ್ತು. ಹೊಸ ಒಡಂಬಡಿಕೆಯಲ್ಲಿ ನಾನಲ್ಲ, ಇಟ್ಸ್ ಯು, ಇಟ್ಸ್ ಯು, ಇಟ್ಸ್ ಯು, ಇಟ್ಸ್ ಯು. ಯಾವಾಗ ದೇವರೇ ನೀನೇಪ 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 ಅಂತೀವೋ ಎಲ್ಲ ಆಶೀರ್ವಾದಕ್ಕೆ ವಿ ಆರ್ ಕ್ವಾಲಿಫೈಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಅಷ್ಟೇ, ನಾನಲ್ಲ, ನಂದು ಮುಗೀತು ಕತೆ, ಎಲ್ಲ ಕ್ರಿಸ್ತನೇ. ಹೋಗು. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ. ಅಷ್ಟೇ, ನಂಬಿಕೆ. ಇವಾಗ ನಾನು ಏನು ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ನಾನು ಏನು ನಂಬ್ತಾ ಇದ್ದೀನಿ ಅನ್ನೋದು ಮುಖ್ಯ. ಗಾಸ್ಪಲ್ ಅನ್ನೋದು ನಾವೇನು ಮಾಡ್ತೀವಲ್ಲ, ಯಾವುದನ್ನು ನಂಬ್ತೀವಿ ಅನ್ನೋದೇ ಮುಖ್ಯ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಇದನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿರಿ. ಅರ್ಥ ಆಯ್ತಾ? 21 ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಸತ್ತಿದೆ ವೇಸ್ಟ್. ಪೌಲನು ಹೇಳ್ತಾರೆ, ನೀನು ಮಾಡಿ ನೀನು ಆಶೀರ್ವಾದ ತಗೋಬೇಕಂದ್ರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯ್ಬೇಕಾದದ್ದು ಅವಶ್ಯಕತೆ ಏನು? ಏನಪ್ಪ ಗ್ರೇಸ್ ಪ್ರೀಚಿಂಗು? ಇದಕ್ಕಿಂತ ಎಕ್ಸ್ಪ್ಲನೇಷನ್ ಏನು ಬೇಕು? ನೋಡಿ, ಇಫ್ keeping the law could make us right with God, then there was no need for Christ to die. ಯಾವಾಗ ನಾನು ಅಂತೀವೋ ಯೇಸು ಸ್ವಾಮಿ ಸತ್ತಿದೆ ವೇಸ್ಟ್ ಆಗಿಬಿಡುತ್ತೆ. ನಾನಲ್ಲಪ್ಪ ನೀನೇ ಯಾವಾಗಲೂ ಎಲ್ಲ ಮಹಿಮೆ ದೇವ್ರು ಕೊಡಿ. ಇವತ್ತು ನಾನು ನೀವು ಆಶೀರ್ವಾದ ಆಗಬೇಕು, ಆಶೀರ್ವಾದ ಇದ್ದೀವಿ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಗ್ರೇಸ್, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಗಾಡ್. ಅಬ್ರಾಹ್ಮನ ಆಶೀರ್ವಾದ ನನಗೆ ಬರಬೇಕು, ನಿಮಗೆ ಬರಬೇಕು. ಅಬ್ರಾಹ್ಮನ ದೇವ್ರು ಏನು ಹೇಳಿ ಆಶೀರ್ವದಿಸಿದ್ರು? Genesis 12:2-3 ಏನು ಹೇಳಿದ್ರು? ದೇವ್ರು ಏನು ಹೇಳಿದ್ರು? ಐ ವಿಲ್ ಬ್ಲೆಸ್, ಐ ವಿಲ್ ಮೇಕ್ ಯು ಗ್ರೇಟ್, ಐ ವಿಲ್ ಬ್ಲೆಸ್ ಯು, ಐ ವಿಲ್ ಮೇಕ್ ಯು. ನೋಡಿ, ಎಲ್ಲ ಐ ಐ ಐ ಐ. ಇಲ್ಲಿ ಅಬ್ರಾಹ್ಮನ್ದು ಏನಿಲ್ಲ ರೋಲು, ನಂದು ನಿಮ್ಮದು ಏನಿಲ್ಲ ರೋಲು, ಎಲ್ಲ ರೋಲು ಆತಂದೆ. ನೀವು ಬೇಕಾದ್ರೆ ಇಲ್ಲಿ ಏನೋ ಚಿಕನ್ ರೋಲ್ ಮಟನ್ ರೋಲ್ ತಿನ್ಕೊಂಡಿರ್ಬೋದು, ನಮ್ಮ ರೋಲ್ ಏನೂ ಇಲ್ಲ ಇಲ್ಲಿ, ಎಲ್ಲ ರೋಲು ಅಲ್ಲೇ. ದೇವ್ರು ಹೇಳ್ತಾರೆ, ನಿಂದು ಏನಿಲ್ಲಪ್ಪ ರೋಲು, ಐ ವಿಲ್ ಮೇಕ್ ಯು ಫೇಮಸ್, ಐ ವಿಲ್ ಮೇಕ್ ಯು ಗ್ರೇಟ್, ಐ ವಿಲ್ ಮೇಕ್ ಯು ಬಿಗ್ ನೇಷನ್, ಐ ವಿಲ್ ಡೂ ಇಟ್. ಇಲ್ಲಿ ನಾನು ಮಾಡ್ಕೊಳ್ಳೋದಕ್ಕೇನಿಲ್ಲ, ಎಲ್ಲ ದೇವರೇ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಮುಗೀತಾ? ಒಂದೇ ಒಂದು ವಾಕ್ಯ ಓದ್ಬಿಟ್ಟು ಮುಗಿಸ್ಬಿಡ್ತೀನಿ. ನನಗೆ ಗೊತ್ತು ತುಂಬ ತುಂಬಿ ಸೋರ್ತಾಯ್ತು ಇವಾಗ.
ನಾನು ಕೊಟ್ಟಿರೋ ಮೆಸೇಜು ತುಂಬಿ ಹೊರಸೂಸ್ತಾ ಇದೆ. ತುಂಬ ಹೊರಸೂಸಿ ಕೆಳಗಡೆ ಹೋಗ್ಬಿಡ್ಬಾರ್ದು, ಅದಕ್ಕೆ ಇನ್ನೂ ಒಂದು ಓದಿ ಮುಗಿಸ್ಬಿಡ್ತೀನಿ. ಓಕೆ, ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಈ ರೀತಿ ಹೇಳ್ತಾರೆ. ಅದನ್ನು ಸಾಮ್ಯವಾಗಿ ಹೇಳ್ತಾರೆ, ಪ್ಯಾರಬಲ್ ಮುಖಾಂತರ ದೇವ್ರು ಮಾತಾಡ್ತಾರೆ ನೋಡಿ. ಗ್ರೇಸ್ ಅಂದರೆ ಏನು? ಮತ್ತಾಯನಿಗೆ ಬರೆದ ಪುಸ್ತಕ 20ನೇ ಅಧ್ಯಾಯ 1-16 ಒಂದು ಸ್ಟೋರಿ ಇದೆ ನೋಡಿ. ಇಲ್ಲೇನಾಗುತ್ತೆ ಗೊತ್ತಾ? ಬೆಳಿಗ್ಗೆ ಒಬ್ಬ ಕೆಲಸಕ್ಕೆ ಬರ್ತಾನೆ, ದೇವ್ರು ಹೇಳಿದ್ರು ನಿನಗೆ ಈ ಸಂಬಳ. ಒಬ್ಬ ಮಧ್ಯಾಹ್ನ ಬರ್ತಾನೆ, ಅವನಿಗೆ ಒಂದು ಸಂಬಳ. ಒಬ್ಬ ಲಾಸ್ಟು 5 ಗಂಟೆ ಕ್ಲೋಸ್ ಆಗ್ತಾಯಿದ್ರೆ 4 ಗಂಟೆಗೆ ಒಳಗಡೆ ಬರ್ತಾನೆ. ಅವನು ಏನು ಕೂಲಿನೇ ಮಾತಾಡಿಲ್ಲ. ಅವನು ಸ್ಟ್ರೈಟ್ ಒಳಗಡೆ ಬಂದ್ಬಿಟ್ಟ. ಕೆಲಸ ಇದೆಯಾ ಅಂತಾನೆ ಹ್ಞೂ ಅಂತಾನೆ ಬಂದ್ಬಿಡ್ತಾನೆ. ಇವನು ಕೂಲಿನೇ ಮಾತಾಡಿಲ್ಲ. ಎಲ್ಲರಿಗೂ ಸಂಬಳ ಕೊಡ್ಬೇಕಾದ್ರೆ ಬೆಳಿಗ್ಗೆ ಬಂದವನು ಏನು ಯೋಚನೆ ಮಾಡ್ತಾನೆ ಗೊತ್ತಾ? ಮೇ ಬಿ ಅವ್ರಿಗೆಲ್ಲ ಕಡಿಮೆ ಕೊಡ್ಬೋದು, ಯಾಕಂದರೆ ಲಾಸ್ಟ್ 1 hour ಬಂದಿದೆ. ಅವನು ಮಧ್ಯಾಹ್ನ ಮೇಲೆ ಬಂದಿದ್ದು, ನಾನು ಬೆಳಿಗ್ಗೆಯಿಂದ ಇದ್ದೀನಲ್ಲ, ನನಗೆ ಜಾಸ್ತಿ ಸಿಗ್ಬೋದೇನಂತ ಹಿಂಗೆ ನೋಡ್ತಾನೆ. ಲಾಸ್ಟಿಗೆ ಬಂದವನನ್ನ ಕರೆದು ಕೇಳ್ತಾನೆ, ಎಷ್ಟು ಕೊಟ್ಟರು ಅಂತ. ಇವನಿಗೇನು ಮಾತಾಡಿದ್ರೆ ಅದೇ ಕೊಟ್ಟರು. ಓಹೋ, ನೆಕ್ಸ್ಟ್ ಮಧ್ಯಾಹ್ನ ಬಂದವನು ಕೇಳ್ತಾರೆ, ನಿನಗೆ ಎಷ್ಟು ಕೊಟ್ಟರು? ನನಗೂ ಸೇಮ್ ಸಂಬಳ. ಇವಾಗ ಇವನು ಏನು ಯೋಚನೆ ಮಾಡ್ತಾನೆ ಗೊತ್ತಾ? ಹಂಗಾರೆ ನಾನು ಬೆಳಿಗ್ಗೆಯಿಂದ ಇದ್ದೀನಿ, ನನಗೆ ಜಾಸ್ತಿ ಸಿಗಬೇಕು ಅಂತ ಹೇಳಿ ಈಗ ಇವನು ಹೋಗಿ ನಿಂತ್ಕೊಳ್ತಾನೆ. ಅವನು ಉತ್ತರ ಏನು ಅಂತ ನೋಡೋಣ. ಅದನ್ನು ತೆಗೆದುಕೊಂಡು ಮನೆಯ ಯಜಮಾನನ ಮೇಲೆ ಗುಣಗುಟ್ಟಿ, ಕಡೆಗೆ ಬಂದ ಇವರು 1 ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ದಾರೆ. 1 ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ರು. ನಾವು ದಿನವೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಿ, ನಾವು ಡೈಲಿ ಎಷ್ಟು ಓಡಾಡಿ ಎಷ್ಟು ಕೆಲಸ ಮಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಇವರನ್ನು ನಮಗೆ ಸಮ ಮಾಡಿದೆಯೇ ಅಂದರು. ನಮಗೆ ಸಮ ಮಾಡ್ಬಿಟ್ಟಲ್ಲ. ಅದಕ್ಕೆ ದೇವ್ರು ಏನು ಹೇಳ್ತಾರೆ? ಅದಕ್ಕೆ ಅವನು ಅವರಲ್ಲಿ ಒಬ್ಬನಿಗೆ, ಏನಪ್ಪ, ನಾನು ನಿನಗೆ ಅನ್ಯಾಯ ಮಾಡಲಿಲ್ಲ. ನೀನು ನನ್ನ ಸಂಗಡ 1 ಪಾವಲಿಗೆ ಒಡಂಬಟ್ಟಿದೆಯಲ್ಲ, ನಿನ್ನ ಕೂಲಿ ತಕ್ಕೊಂಡು ಹೋಗು. ನಿನಗೆ ಕೊಟ್ಟಂತೆ ಕಡೆಗೆ ಬಂದವನಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು. ನನಗೆ ಮನಸ್ಸೈತೆ. ಲಾಸ್ಟಿಗೆ ಬಂದವನು ಅವ್ನು ಆಶೀರ್ವದಿಸಕ್ಕೆ ನನಗೆ ಮನಸ್ಸೈತೆ. ನಿನಗೇನು ಕಷ್ಟ? ಇವತ್ತ ಲಾ ಪ್ರೀಚರ್ಸ್ಗೆ ಏನು ಗೊತ್ತಾ? ಯಾವಾಗಿಂದ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ಇವತ್ತು ನೆನ್ನೆ ಮೊನ್ನೆ ಬಂದವರೆಲ್ಲ ಚೆನ್ನಾಗಾಗ್ಬಿಟ್ಟಿದ್ದಾರೆ. ಹೊಟ್ಟೆ ಉರಿ. ನಾನು ಲಾಸ್ಟಿಗೆ ಬಂದವನು. ಐ ಆಮ್ ದ ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಇವತ್ತೆಲ್ಲರಿಗೂ ಅದೇ ಹೊಟ್ಟೆವ್ರಿ. ನಾವು ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ, ನಿನ್ನೆ ಮೊನ್ನೆ ಬಂದವನು ಇವತ್ತು ಚೆನ್ನಾಗಿ ಆಗ್ತಾ ಇದ್ದಾನೆ. ಅದು ದೇವ್ರು ನನ್ನ ಮೇಲೆ ಇಟ್ಟಿರೋ ಮೆರಿಟ್, ಫೇವರ್. ಟೇಕ್ ಯುವರ್ ಮನಿ ಆ್ಯಂಡ್ ಗೋ. ಐ ವಾಂಟೆಡ್ ಟು ಪೇ ದಿಸ್ ಲಾಸ್ಟ್ ವರ್ಕರ್ ದ ಸೇಮ್ ಆಸ್ ಯು. ವಾವ್. ನನ್ನ ಬದುಕನ್ನು ನಾನು ಬೇಕಾದ ಹಾಗೆ ಮಾಡಬಹುದಲ್ಲವೋ? ನಾನು ಒಳ್ಳೆಯವನಾಗಿರುವುದು ನಿನ್ನ ಕಣ್ಣನ್ನು ಒತ್ತುವುದೋ ಎಂದು ಹೇಳಿದನು. ನಾನು ಒಳ್ಳೆಯವನಾಗಿರೋ ನಿನ್ನ ಕಣ್ಣು ಒತ್ತಿದ. ಗಾಡ್ ಇಸ್ ಗುಡ್ ಅಂದ್ರೆ ನಿನ್ ಚುಚ್ಚತೈತಾ? ಫಿಲಿಪ್ಪಸ್ ಯಾವಾಗಲೂ ಗಾಡ್ ಇಸ್ ಗುಡ್ ಅಂತಾರೆ. ನಿನಗೇನೋ ನೋತೈತಾ? ನಾನು ಕೇಳ್ತಾ ಇಲ್ಲಪ್ಪ. ನಾನು ಕೇಳ್ತಾ ಇಲ್ಲ, ಸತ್ಯವೇದ ಹೇಳ್ತೈತೆ. ನಿನ್ನ ಕಣ್ಣು ಚುಚ್ಚುತ್ತದೋ? ದೇವರು ಒಳ್ಳೆಯವರು. ಇಟ್ಸ್ ಫಿನಿಶ್ಡ್, ಗ್ರೇಸ್ ಅಂತ ನಾನು ಮಾತಾಡಿದ್ರೆ ನಿನ್ನ ಕಣ್ಣು ಚುಚ್ಚತೈತಾ? ದೇವ್ರು ಕೇಳ್ತವ್ರೆ, ನಾನು ಒಳ್ಳೆಯವನಂದಿದ್ದಕ್ಕೆ ನಿನಗೆ ಚುಚ್ಚತೈತಾ? Are you jealous because I am generous? Are you jealous? ಹೊಟ್ಟೆ ಉರಿತೈತಾ? ಕಣ್ಣು ಚುಚ್ಚತೈತಾ? ಹೊಟ್ಟೆ ಉರಿತೈತಾ? ನೋಡಿ ಹೆಂಗೆ ಕೇಳ್ತಾರೆ ದೇವರು. ಹೊಟ್ಟೆ ಉರಿತೈತಾ? ನೀರು ಕುಡಿ. ನಾನೇನು ಮಾಡೋಕ್ಕಾಗಲ್ಲ. ನಾನು ಲಾಸ್ಟಿಗೆ ಬಂದವನು, ಫಸ್ಟಲ್ಲೇ ಇರ್ತೀನಿ. ಗ್ರೇಸ್ ಯಾವತ್ತು ಲಾಸ್ಟಿಗೆ ಬರ್ತಿದೆ, ಆದರೆ ಫಸ್ಟಲ್ಲಿ ಇರುತ್ತೆ. ಗ್ರೇಸಲ್ಲಿ ಇರೋರು ಆಶೀರ್ವಾದವಾಗಿ ಇರಲ್ಲ ಅಂತ ಎಲ್ಲರೂ ನೋಡೋ ಥರ ಇರ್ಬೋದು. ಆದ್ರೆ ಒಂದು ದಿವಸ ಗ್ರೇಸ್ ಹೆಂಗ್ ಬರುತ್ತೆ ನೋಡ್ತಾ ಇರೋ. ಒಂದು ದಿವಸ ಲಾ ಪ್ರೀಚರ್ಸ್ಗಿಂತ ಗ್ರೇಸ್ ಪ್ರೀಚರ್ಸ್ ಮೇಲೆ ಆಶೀರ್ವಾದ ಹೋಗ್ತಾರೆ. ವಾವ್, ಥ್ಯಾಂಕ್ ಯು ಜೀಸಸ್. ಗ್ರೇಸನ್ನು ಕೇಳ್ತಾರ ನೀವು ಸಹ. ಒಂದು ವೇಳೆ ಏನು ನಡೀತಾ ಇಲ್ಲ ಅನ್ನೋ ಥರ ಇರ್ಬೋದು, ಬಟ್ ಒನ್ ಡೇ ವಿಲ್ ಕಮ್. ವಾವ್ ಅನ್ನೋ ಥರ ಫೇವರ್ ಆಫ್ ಗಾಡ್. ವಾವ್. ಓದ್ಬಿಡಿ. ಈ ಪ್ರಕಾರ ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು. ಅದು ನನ್ನ ಇಷ್ಟ. ದೇವ್ರು ಹೇಳ್ತಾರೆ ಲಾಸ್ಟಿಗೆ ಬಂದವರು ಫಸ್ಟ್ ಆಗ್ತಾರೆ. ಏನು ಇವಾಗ ಲಾ ಲೈನಲ್ಲಿ ನಿಂತೈತೆ, ಗ್ರೇಸ್ ಸೆಂಟ್ರಲ್ ತೋರ್ತಾ ಇದೆ. ನಮ್ಮದು ಒಂದೊಂದ್ಸತಿ ಬ್ಯಾಂಕ್ ಡಿಪಾಸಿಟ್ಗೆ ಹೋಗ್ತೀವಿ. ಬ್ಯಾಂಕ್ ಡಿಪಾಸಿಟ್ಗೆ ಹೋದಾಗ ಮಸಿ ಅಲ್ಲಿ ಆ ಕ್ಯಾಶ್ ಕೌಂಟ್ರ್ ಪರಿಚಯ.
ಅಲ್ಲೊಂದು ಹುಡುಗಿ ಇದ್ದಾರೆ, ಅವರು ಪರಿಚಯ. ಎಲ್ಲರೂ ಲೈನಲ್ಲಿ ನಿಂತಿರ್ತಾರೆ. ಆ ಹುಡುಗಿ ಒಳಗಡೆಯಿಂದ ಮೆರ್ಸಿ ನೋಡಿದ ತಕ್ಷಣ, ಮರ್ಸಿ ಕಮ್, ಐ ಹ್ಯಾವ್ ಮರ್ಸಿ ಆನ್ ಯು, ಕಮ್. ಮರ್ಸಿ ಬಾ. ಇವಾಗ ಲೈನಲ್ಲಿ ಎಲ್ಲ ನಿಂತಿರೋರೆಲ್ಲ ಲೈನ್ ಅವಾಗಿಂದ ನಿಂತವ್ರೆ. ಇವ್ರು ಸೆಂಟ್ರಿಗೆ ಸೈಡ್ಗೆ ಹೋಗೋದು, ಅಲ್ಲೆಲ್ಲ ಕೊಡೋದು, ಟಕ್ಕನ್ ಸೀಲ್ ಹಾಕೋದು, ಸೈಲೆಂಟಿಗೆ ಬರ್ತಾ ಇರೋದು. ಲಾ ಕ್ಯೂನಲ್ಲಿ ನಿಂತೈತೆ. ಗ್ರೇಸ್ ಏನು ಕೆಲಸ ಮಾಡಬೇಕು ಮಾಡ್ಕೊಂಡು ಆಚೆ ಬರ್ತೈತೆ. ಸಮ್ಟೈಮ್ಸ್ ಗ್ರೇಸ್ ವಿಲ್ ಕಾಲ್ ಲೈಕ್ ದಟ್. ಬಾ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ಬಾ. ಸಡನ್ನಾಗಿ ದೇವ್ರು ಕರಿಬೋದು ನಿನ್ನನ್ನು, ಇವತ್ತು ಕರಿಬೋದು. ಕಮ್, ಐ ವಿಲ್ ಬ್ಲೆಸ್ ಯು, ಗ್ರೇಸ್ ವಿಲ್ ಡೂ ಸಡನ್ ಮಿರಕಲ್. ಬಾ, ಕ್ಯೂವಲ್ಲಿ ನಿಂತಿದೆಯಲ್ಲ, ಬಾ, ನೀನು ಬಾ. ಕೃಪೆ ಅನ್ನೋದು ನಿನ್ನನ್ನು ಕರೆದು ಸಡನ್ನಾಗಿ ಆಶೀರ್ವದಿಸ್ತೈತೆ, ಅದೇ ಕೃಪೆ. ಅದಕ್ಕೆ ಲುಕ್ ಆ್ಯಂಡ್ ಯು ವಿಲ್ ಲಿವ್. ಅದಕ್ಕೆ ದೇವ್ರನ್ನ ನೋಡಿ ಮಹಿಮೆ ದೇವ್ರು ಕೊಡಿ, ಗ್ರೇಸ್ ಬಗ್ಗೆ ಮಾತಾಡಿ. ದೊಡ್ಡ ದೊಡ್ಡ ಕಾರ್ಯಗಳು, ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತೆ. ಗಾಡ್ ಬ್ಲೆಸ್ ಯು.